सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿ. ಶ್ರೀಕೃಷ್ಣ, ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ವಿದುರ ನೀತಿ, ಭಗವಾನ್ ವೇದವ್ಯಾಸರನ್ನ ಕುರಿತು ಒಂದು ಪ್ರಾರ್ಥನೆ. ಕೃಷ್ಣದ್ವೈಪಾಯನಂ ವ್ಯಾಸಂ ಸರ್ವಲೋಕಹಿತೇರತಂ ವೇದಾಬ್ಜ ಭಾಸ್ಕರಂ ವಂದೇ ಶಮಾಧಿ ನಿಲಯಂ ಮುನಿಂ. ಅಬ್ರವೀತ್ ಪ್ರಾಂಜಲಿರ್ವಾಕ್ಯಂ ಚಿಂತಯಾನಂ ನಾರಾಧಿಪಂ. ಮಹಾರಾಜ ಧೃತರಾಷ್ಟ್ರ ದ್ವಾಸ್ತಃ ದ್ವಾರಪಾಲಕನ ಮೂಲಕ ವಿದುರನನ್ನ ಕೂಡಲೇ ಕರ್ಕೊಂಡು ಬಾ ಅಂತ ಹೇಳಿ ಅವನಿಗೆ ಆದೇಶವನ್ನು ನೀಡಿದ್ದಾನೆ. ಸೊ ದ್ವಾರಪಾಲಕ ಈ ಆದೇಶವನ್ನು ವಿದುರನಿಗೆ ತಿಳಿಸಿದ್ದಾನೆ. ಕೂಡಲೇ ವಿದುರ ಮಹಾರಾಜನನ್ನ ಭೇಟಿ ಮಾಡಬೇಕು. ಇನ್ಫ್ಯಾಕ್ಟ್ ದಿಸ್ ಈಸ್ ಮಿಡ್ಲ್ ಆಫ್ ದಿ ನೈಟ್, ನಡುರಾತ್ರಿ. ಈ ಸಂದರ್ಭದಲ್ಲಿ ಮಹಾರಾಜ ಹೇಳಿ ಕಳಿಸಿದ್ದಾನೆ ಅಂತಂದರೆ ಬಹುಶಃ ಯಾವುದೋ ಬಹಳ ರಹಸ್ಯವಾದ ಯಾವುದೋ ಒಂದು ಮಾತುಕತೆ ಇರಬಹುದು, ಏನೋ ಒಂದು ಸಲಹೆ ಕೇಳ್ತಾ ಇದ್ದಾನೆ. ಸೊ ನಾನು ಏನು ಮಾಡಬಹುದು, ಅದನ್ನು ಈಗ ನಾನು ಮಾಡಲೇಬೇಕಾಗುತ್ತೆ. ಅದರಿಂದ ನಡುರಾತ್ರಿ ಆಗಿದ್ರೂ ಕೂಡ ವಿದುರ ಆ ಕೂಡಲೇ ದ್ವಾರಪಾಲಕನ ಜೊತೆಯಲ್ಲಿ ಮಹಾರಾಜನ ಅರಮನೆಗೆ ಬರ್ತಾನೆ. ಮಹಾರಾಜನ ಅರಮನೆಗೆ ಬಂದು ದ್ವಾರಪಾಲಕನ ಮೂಲಕ ಹೇಳಿ ಕಳಿಸ್ತಾನೆ, ನಾನೀಗ ಮಹಾರಾಜನನ್ನ ನೋಡೋಕ್ಕೆ ಬಂದಿದ್ದೀನಿ, ನಾನು ಒಳಗೆ ಬರಬಹುದಾ, ಅವನ ಪರ್ಮಿಷನ್ ತಗೊಂಡು ಬಾ ಅಂತ ಹೇಳಿ ದ್ವಾರಪಾಲಕನನ್ನು ಕಳಿಸ್ತಾನೆ. ಸೊ ದ್ವಾರಪಾಲಕ ಬಂದು ಮಹಾರಾಜ ಧೃತರಾಷ್ಟ್ರನಿಗೆ ಹೇಳ್ತಾನೆ, ತಮ್ಮ ಆದೇಶದ ಮೇರೆಗೆ ನಾನು ಹೋಗಿ ಈಗ ವಿದುರನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ವಿದುರ ಈಸ್ ವೆರಿ ಮಚ್ ಹಿಯರ್, ಹಿ ಈಸ್ ವೇಟಿಂಗ್ ಔಟ್ಸೈಡ್, ಹಿ ಈಸ್ ಸೀಕಿಂಗ್ ಯುವರ್ ಪರ್ಮಿಷನ್, ಹಿ ಈಸ್ ವೇಟಿಂಗ್ ಫಾರ್ ಯುವರ್ ಪರ್ಮಿಷನ್ ಟು ಎಂಟರ್ ಇನ್ ಟು ಯುವರ್ ರೂಮ್, ಹಿ ಈಸ್ ವೇಟಿಂಗ್ ಔಟ್ಸೈಡ್. ಸೊ ಕೂಡಲೇ ಧೃತರಾಷ್ಟ್ರ ಹೇಳ್ತಾನೆ, ವಿದುರ ಈಸ್ ಮಹಾಪ್ರಾಜ್ಞಃ, ಈಸ್ ಅ ವೆರಿ ವೈಸ್ ಪರ್ಸನ್. ಅಂತಹವನನ್ನು ಇಲ್ಲಿ ಒಳಗಡೆ ಬರಬೇಕು ಅಂತಂದರೆ ಅದಕ್ಕೆ ನನ್ನ ಯಾವ ಕಟ್ಟುಪಾಡುಗಳು ಕೂಡ ಇಲ್ಲ. ಯಾವುದೇ ಸಮಯದಲ್ಲಿ ಅವನು ಇಲ್ಲಿಗೆ ಒಳಗಡೆ ಬರಬಹುದು. ಅವನಿಗೆ ಇಲ್ಲಿ ಪರ್ಮಿಷನ್ ಬೇಕು ಅನ್ನುವಂತಹದ್ದೇನೂ ಇಲ್ಲ. ಸೊ ಅದರಿಂದ ಅವನನ್ನು ಒಳಗಡೆ ಕಳುಹಿಸು. ಕೂಡಲೇ ವಿದುರ ಒಳಗಡೆ ಬರ್ತಾನೆ, ಮಹಾರಾಜನನ್ನು ನೋಡ್ತಾನೆ. ಸೊ ಅವನೊಂದಿಗೆ ಮಾತನಾಡ್ತಾನೆ. ಯಾವ ರೀತಿ ಮಾತನಾಡ್ತಾನೆ? ಅಬ್ರವೀತ್ ಪ್ರಾಂಜಲಿರ್ವಾಕ್ಯಂ,
ಎರಡೂ ಕೈಗಳನ್ನು ಜೋಡಿಸಿ ಬಹಳ ವಿನಯದಿಂದ ಅವನು ಎದುರುಗಡೆ ನಿಂತ್ಕೋತಾನೆ. ನಿಂತ್ಕೊಂಡು ಮಹಾರಾಜ ಧೃತರಾಷ್ಟ್ರನನ್ನು ದಟ್ಟಿಸಿ ನೋಡ್ತಾನೆ. ನೋಡಿದಾಗ ಅವನಿಗೆ ಗೊತ್ತಾಗುತ್ತೆ, ದಿಸ್ ಧೃತರಾಷ್ಟ್ರ ಹಿ ಈಸ್ ಚಿಂತಯಾನಂ ನರಾಧಿಪಂ. ಸೊ ದಿಸ್ ನರಾಧಿಪಂ, ದಿ ಕಿಂಗ್ ಆಫ್ ದಿಸ್ ವರ್ಲ್ಡ್, ಧೃತರಾಷ್ಟ್ರ ಈಸ್ ಅ ಸಾಮ್ರಾಟ. ಸೊ ಇಂತಹ ಮಹಾರಾಜ ಚಿಂತಯಾನಂ, ಹಿ ಈಸ್ ಡ್ರೌನಿಂಗ್ ಇನ್ ಚಿಂತೆಯಲ್ಲಿ ಮುಳುಗಿ ಹೋಗಿದ್ದಾನೆ. ಅದು ಅವನ ಮುಖದಲ್ಲಿ ಗೊತ್ತಾಗ್ತಾ ಇದೆ. ಮಹಾರಾಜ ಧೃತರಾಷ್ಟ್ರ ಎಷ್ಟು ಚಿಂತಾಕ್ರಾಂತನಾಗಿ ಇಲ್ಲಿ ಕುಳಿತಿದ್ದಾನೆ. ಈ ಸರಿ ರಾತ್ರಿಯಲ್ಲಿ ಅವನು ಇಷ್ಟೊಂದು ಚಿಂತೆಯಿಂದ ಇದ್ದಾನೆ ಅಂತಂದರೆ ಯಾವುದೋ ಒಂದು ಗಹನವಾದ ವಿಚಾರ ಅವನ ತಲೆನಲ್ಲಿದೆ. ಬಹುಶಃ ಅದರ ಪರಿಹಾರಕ್ಕಾಗಿ ನನ್ನನ್ನು ಇಲ್ಲಿ ಕರೆಸ್ಕೊಂಡಿದ್ದಾನೆ. ಅಷ್ಟು ಚಿಂತೆಗಳು ಅವನಿಗಿದೆ ಅಂತಂದರೆ ಈ ರಾತ್ರಿನಲ್ಲಿ ಅವನು ಹೇಗೆ ನಿದ್ದೆ ಮಾಡೋದಕ್ಕೆ ಸಾಧ್ಯ? ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಾಟ್ ಈಸ್ ಧೃತರಾಷ್ಟ್ರ ಅನ್ನುವಂತಹ ಅವನ ಸ್ವಭಾವ ಕೂಡ ವಿದುರನಿಗೆ ಚೆನ್ನಾಗಿ ಗೊತ್ತಿದೆ. ಸೊ ವಿದುರನನ್ನು ನೋಡಿದ ಕೂಡಲೇ ಅವನ ಕಾಯಿಲೆ ಏನು ಅನ್ನುವಂತಹದ್ದು ವಿದುರನಿಗೆ ಗೊತ್ತಾಗಿದೆ. ಸೊ ಹಿ ಅಂಡರ್ಸ್ಟುಡ್ ದ ಡಿಸೀಸ್. ಅವನ ಚಿಂತೆಗೆ ಏನು ಕಾರಣಗಳು ಇರಬಹುದು ಅನ್ನೋದು ವಿದುರನಿಗೆ ಗೊತ್ತಾಗುತ್ತೆ. ಸೊ ಆ ಒಂದು ಸುಳಿವು ಅವನಿಗೆ ಸಿಕ್ಕಿರೋದ್ರಿಂದ ದಿಸ್ ವಿದುರ ಆ್ಯಸ್ ಎ ಡಾಕ್ಟರ್, ನೌ ಇಟ್ ಈಸ್ ಪಾಸಿಬಲ್ ಫಾರ್ ಹಿಮ್ ಟು ಪ್ರಿಸ್ಕ್ರೈಬ್ ದಿ ಮೆಡಿಸಿನ್. ದ ರೈಟ್ ಮೆಡಿಸಿನ್ ಕ್ಯಾನ್ ಬಿ ಗಿವನ್, ಬಟ್ ಸ್ಟಿಲ್ ವಿದುರ ವೇಟ್ಸ್, ಲೆಟ್ ಹಿಮ್ ಕಮ್ ಔಟ್. ಆ್ಯಕ್ಚುಲಾಗಿ ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ, ಯಾವುದೋ ಒಂದು ಗಹನವಾದ ಚಿಂತೆಯಲ್ಲಿ ಅವನು ಮುಳುಗಿದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ಅವನು ಹೇಳಲಿ ಅದನ್ನ, ಲೆಟ್ ಹಿಮ್ ಕಮ್ ಔಟ್ ವಿತ್ ಹಿಸ್. ಆ್ಯಕ್ಚುಲಾಗಿ ಅವನಿಗೆ ಏನು ನಡೀತಾ ಇದೆ ಅವನ ಮನಸ್ಸಿನಲ್ಲಿ ಅನ್ನುವಂತಹದ್ದನ್ನು ಅವನೇ ಹೇಳಿ, ಲೆಟ್ ಹಿಮ್ ಕಮ್ ಔಟ್ ಓಪನ್ಲಿ ಅಂತ ಹೇಳಿ ಅವನಿಗೆ ಅವಕಾಶವನ್ನು ಕೊಡ್ತಾನೆ. ಅವಕಾಶವನ್ನು ಕೊಟ್ಟು ಈಗ ವಿದುರ ಟಾಕ್ಸ್, ವಿದುರ ಉವಾಚ, ವಿದುರ ಮಾತನಾಡ್ತಾನೆ. ವಿದುರೋಹಂ ಮಹಾಪ್ರಾಜ್ಞ ಸಂಪ್ರಾಪ್ತ ಸ್ತವ ಶಾಸನಾತ್ ಯದಿ ಕಿಂಚಿನ ಕರ್ತವ್ಯಂ ಅಯಮಸ್ಮಿ ಪ್ರಸಾದಿ ಮಾಂ. ಬಹಳ ವಿನಯ, ವಿದುರ ವಿನಯ ಮೂರ್ತಿ. ಸೊ ಅವನು ಎದುರುಗಡೆ ನಿಂತ್ಕೊಂಡಿದ್ದಾನೆ, ಕೈಗಳನ್ನು ಜೋಡಿಸಿದ್ದಾನೆ. ಎರಡೂ ಕೈಗಳನ್ನು ಜೋಡಿಸಿ, ಧೃತರಾಷ್ಟ್ರ ಅವನಿಗೆ ಅಣ್ಣ, ಬಟ್ ಆದರೂ ಕೂಡ ಮಹಾರಾಜ ಅನ್ನೋ ಪದವಿ, ಹೀಗಾಗಿ ಅವನಿಗೆ ಬಹಳ ಗೌರವವನ್ನು ಕೊಡ್ತಾನೆ ವಿದುರ. ಸೊ ಬಹಳ ಗೌರವದಿಂದ ಅವನ ಜೊತೆ ಈಗ ಮಾತನಾಡ್ತಾನೆ. ತವ ಶಾಸನಾತ್, ಹೇ ಮಹಾರಾಜ, ತವ ಶಾಸನಾತ್, ನಿನ್ನ ಆಜ್ಞೆಯ ಅನುಸಾರ ನೀನು ಈಗಲೇ ಬರಬೇಕು ಅಂತ ದ್ವಾಸ್ತನ ಮೂಲಕ ನನಗೆ ಸುದ್ದಿಯನ್ನು ಕಳಿಸಿದ್ಯಲ್ಲ. ಸೊ ನಿನ್ನ ಆಜ್ಞೆಯ ಪ್ರಕಾರ, ನಿನ್ನ ಆಜ್ಞೆಯನ್ನು ನಾನು ಅನುಸರಿಸಿದ್ದೀನಿ. ತವ ಶಾಸನಾತ್ ಅಹಂ ವಿದುರ, ನಾನು ವಿದುರ ಮಹಾಪ್ರಾಜ್ಞ. ಹೇ ಮಹಾಪ್ರಾಜ್ಞನೇ, ಧೃತರಾಷ್ಟ್ರನನ್ನ ಓ ಇಂಟೆಲಿಜೆಂಟ್ ಒನ್, ಓ ವೈಸ್ ಒನ್, ಸುಪ್ರೀಮ್ಲಿ ವೈಸ್ ಒನ್, ಬಿಕಾಸ್ ಹಿ ಈಸ್ ಎ ಮಹಾರಾಜ. ಸೊ ಅವನು ಆ ಒಂದು ಪದವಿಗೆ ಗೌರವವನ್ನು ಕೊಡಲೇಬೇಕು ವಿದುರ. ಆ್ಯಕ್ಚುಲಾಗಿ ವಿದುರನನ್ನು ಧೃತರಾಷ್ಟ್ರ ಕರೆಸ್ಕೊಂಡಿರುವಂತಹದ್ದೇ, ವಿದುರ ಈಸ್ ಸುಪ್ರೀಮ್ಲಿ ವೈಸ್. ಅವನು ನನಗೆ ಹಿತವಚನಗಳನ್ನು ನುಡಿತಾನೆ. ಸೊ ನನ್ನ ಮನಸ್ಸಿಗೆ ಈಗ ಸಮಾಧಾನ ಆಗತ್ತೆ. ಸೊ ಇನ್ ರಿಯಾಲಿಟಿ ವಿದುರ ಈಸ್ ಸುಪ್ರೀಮ್ಲಿ ವೈಸ್, ಹಿ ಈಸ್ ಮಹಾಪ್ರಾಜ್ಞ. ಆದರೂ ಕೂಡ ಬಿಕಾಸ್ ಆಫ್ ದಿ ಪದವಿ, ಹಿ ಈಸ್ ಎ ಕಿಂಗ್ ಆಫ್ ದಿಸ್ ವರ್ಲ್ಡ್. ಸೊ ಅವನನ್ನು ಮಹಾಪ್ರಾಜ್ಞ, ಹೇ ಮಹಾರಾಜ, ಸುಪ್ರೀಮ್ಲಿ ವೈಸ್ ಒನ್, ನಾನು ವಿದುರ ಇಲ್ಲಿಗೆ ಬಂದಿದ್ದೀನಿ. ಆ್ಯಕ್ಚುಲಾಗಿ ಒಂದರ್ಥದಲ್ಲಿ ಧೃತರಾಷ್ಟ್ರ ಈಸ್ ವೈಸ್ ಒನ್ ಓನ್ಲಿ. ಹಿ ಹ್ಯಾಸ್ ರೆಡ್ ದಿ ಶಾಸ್ತ್ರಾಸ್, ಹಿ ಹ್ಯಾಸ್ ರೆಡ್ ದಿ ಶಾಸ್ತ್ರ ಗ್ರಂಥಾಸ್, ಹಿ ನೋಸ್ ದಿ ಧರ್ಮ ಮಾರ್ಗಾಸ್. ಬಟ್ ಎಲ್ಲವನ್ನ ತಿಳ್ಕೊಂಡ್ರೂ ಕೂಡ ಬಿಕಾಸ್ ಅವನಲ್ಲಿ ಆವರಿಸಿರುವಂತಹ ಮೋಹ. ಸೊ ಮನುಷ್ಯನಿಗೆ ಮೋಹ ಆವರಿಸಿದಾಗ ಅವನಿಗೆ
ಜ್ಞಾನ ಅವನಿಗೆ ಎಟ್ಕೋದಿಲ್ಲ. ಸೊ ಆ ರೀತಿಯಲ್ಲಿ ಮೋಹ ಅನ್ನುವಂತಹದ್ದು ಮಾಯೆ. ಅಷ್ಟು ಜ್ಞಾನವನ್ನು ಹೊಂದಿದ್ರೂ ಕೂಡ ದಿಸ್ ಮೋಹ ಅನ್ನುವಂತಹದ್ದು ಅದರ ಮಾಯಾ ಪರದೆಯನ್ನು ಆ ಜ್ಞಾನದ ಮೇಲೆ ಹಾಸಿಬಿಡುತ್ತೆ. ಆ ರೀತಿಯಲ್ಲಿ ಇಲ್ಲಿ ಧೃತರಾಷ್ಟ್ರ ಒಂದರ್ಥದಲ್ಲಿ ಹಿ ಈಸ್ ಎ ಮಹಾಪ್ರಾಜ್ಞ, ನೋ ಡೌಟ್ ಅಬೌಟ್ ಇಟ್. ಹಿ ಈಸ್ ವೆಲ್ ರೆಡ್ ದಿ ಶಾಸ್ತ್ರಾಸ್, ಹಿ ನೋಸ್ ದಿ ಧರ್ಮ ಮಾರ್ಗಾಸ್. ಅಂತಹ ವಿದುರ ಬಿಕಾಸ್ ಆಫ್ ದಿ ಮೋಹ, ಅದರಲ್ಲೂ ಕೂಡ ಪುತ್ರ ವ್ಯಾಮೋಹ, ಮಗನ ಮೇಲಿನ ಅತಿಯಾದ ವ್ಯಾಮೋಹದ ಕಾರಣದಿಂದ ಅವನಿಗೆ ತಾನು ಗಳಿಸಿರುವಂತಹ ಜ್ಞಾನ ಯಾವ ರೀತಿಯಲ್ಲಿ ಅವನಿಗೆ ಆ ಜ್ಞಾನ ಅವನಿಗೆ ಸಿಗೋ ಹಾಗೆ ಆಗ್ತಾ ಇಲ್ಲ. ಸೊ ಅದರಿಂದ ಇಲ್ಲಿ ವಿದುರ ಅವನನ್ನು ಮಹಾಪ್ರಾಜ್ಞ ಅಂತ ಕರೆದಿರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ವಿದುರ ಈಸ್ ಧೃತರಾಷ್ಟ್ರ ಈಸ್ ಮಹಾಪ್ರಾಜ್ಞ, ನೋ ಡೌಟ್ ಅಬೌಟ್ ಇಟ್. ಜೊತೆಗೆ ಅವನು ಈಸ್ ಎ ಮಹಾರಾಜ. ಸೊ ಆ ಒಂದು ಪದವಿಗೆ ಅವನು ಗೌರವವನ್ನು ಕೊಡಲೇಬೇಕಾಗಿತ್ತು. ಸೊ ಅದರಿಂದ ಅವನು ಮಹಾರಾಜನನ್ನು, ಹೇ ಮಹಾಪ್ರಾಜ್ಞ, ಅಹಂ ವಿದುರ, ನಾನು ವಿದುರ ಇಲ್ಲಿಗೆ ಬಂದಿದ್ದೀನಿ, ನಿನ್ನ ಆದೇಶದ ಮೇರೆಗೆ, ನಿನ್ನ ಆಜ್ಞೆಯ ಅನುಸಾರವಾಗಿ ನಾನು ಇಲ್ಲಿ ಬಂದಿದ್ದೀನಿ. ಬಂದಾಗ ಅವನು ನೋಡಿದಾಗ ಅವನಿಗೆ ಗೊತ್ತಾಗತ್ತೆ, ದಿಸ್ ನರಾಧಿಪಂ ಈಸ್ ಚಿಂತೆಯಾನಂ, ಹಿ ಈಸ್ ಡ್ರೌನಿಂಗ್ ಇನ್ ದಿ ಚಿಂತೆಯಲ್ಲಿ ಮುಳುಗಿ ಹೋಗಿದ್ದಾನೆ. ಅಷ್ಟು ಚಿಂತೆ ಇರಬೇಕಾದ್ರೆ ಹೌ ಕ್ಯಾನ್ ಹಿ ಸ್ಲೀಪ್? ಸೊ ಹಿ ಈಸ್ ಅನೇಬಲ್ ಟು ಸ್ಲೀಪ್. ದೆರ್ ಈಸ್ ಸೋ ಮಚ್ ಆಫ್ ಆಂಗ್ಸೈಟಿ ಇನ್ ದಿ ಮೈಂಡ್, ದೆರ್ ಈಸ್ ಫಿಯರ್ ಇನ್ ದಿ ಮೈಂಡ್. ಯಾಕೆ ಅಂತಂದರೆ ಮುಂದೆ ದೆರ್ ಈಸ್ ಗೋಯಿಂಗ್ ಟು ಬಿ ಎ ವೆರಿ ಬಿಗ್ ವಾರ್. ಆ ಎಲ್ಲ ಸೂಚನೆಗಳು ಕೂಡ ಸಿಕ್ಕಿದೆ. ಯುದ್ಧ ಅನ್ನುವಂತಹದ್ದು ಆಲ್ಮೋಸ್ಟ್ ಅನಿವಾರ್ಯ, ಈ ವಿಚಾರ ಎಲ್ರಿಗೂ ಗೊತ್ತಾಗಿದೆ. ಒಂದು ವೇಳೆ ಯುದ್ಧ ನಡೆದ್ರೆ ಯುದ್ಧದ ಪರಿಣಾಮ ಕೂಡ ಊಹೆ ಮಾಡ್ಕೋಬಹುದು. ಯಾಕೆ ಅಂತಂದ್ರೆ ಪಾಂಡವಾಸ್ ಆರ್ ವೆರಿ ಸ್ಟ್ರಾಂಗ್. ಅದರ ಜೊತೆಯಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ, ಲಾರ್ಡ್ ಶ್ರೀಕೃಷ್ಣ ಇಸ್ ವಿತ್ ದೆಮ್. ಇನ್ ಸ್ಪೈಟ್ ಆಫ್ ನೋಯಿಂಗ್ ಆಲ್ ದಿಸ್, ಇಷ್ಟೆಲ್ಲ ಸತ್ಯಗಳನ್ನು ತಿಳ್ಕೊಂಡಿದ್ರು ಕೂಡ ದಿಸ್ ಧೃತರಾಷ್ಟ್ರ, he is not able to control his son. That is called putra vyamoha. So ಇಂತಹ ಧೃತರಾಷ್ಟ್ರ, ಪುತ್ರ ವ್ಯಾಮೋಹಿ ಧೃತರಾಷ್ಟ್ರನನ್ನ ವಿದುರ ಮಹಾಪ್ರಾಜ್ಞ, ಮಹಾಪ್ರಾಜ್ಞ ಅಂತ ಹೇಳಿ ಸಂಬೋಧನೆ ಮಾಡ್ತಾ ಇದ್ದಾನೆ. ಇದು ಒಂದು ದೃಷ್ಟಿಯಲ್ಲಿ ವಿದುರನ ವಿನಯವನ್ನು ತೋರಿಸ್ತಾ ಇದೆ. ಅದೇ ರೀತಿ ಧೃತರಾಷ್ಟ್ರ ಈಸ್ ಎ ರಾಜ, ಈಸ್ ಎ ಕಿಂಗ್. ಜೊತೆಗೆ ಅವನು ವಿದುರನಿಗೆ ಅಣ್ಣ, ಹಿರಿಯ ಅಣ್ಣ. ಸೊ ಒಬ್ಬ ಮಹಾರಾಜ ಅಂತ ಅಂದಾಗ ಕೂಡ ಗೌರವ ಕೊಡಬೇಕು. ಅದರಂತೆ ಅವನು ಹಿ ಈಸ್ ದಿ ಸೀನಿಯರ್ ಇನ್ ದಿ ಫ್ಯಾಮಿಲಿ, ಹಿ ಈಸ್ ಎ ಹಿರಿಯ ಅಣ್ಣ. ಹಾಗಾಗಿ ಕೂಡ ಅವನಿಗೆ ಗೌರವವನ್ನು ಕೊಡಬೇಕು. ಸೊ ಅದರಿಂದ ವಿದುರ ಅವನನ್ನು ಇಲ್ಲಿ ಮಹಾಪ್ರಾಜ್ಞ. ಐ ಆಮ್ ವಿದುರ ಅಂಡ್ ಐ ಹ್ಯಾವ್ ಕಮ್ ಹಿಯರ್ ಟು ಯುವರ್ ಪ್ಯಾಲೇಸ್. ಐ ಆಮ್ ರೈಟ್ ಹಿಯರ್ ಇನ್ ಫ್ರಂಟ್ ಆಫ್ ಯು. ನಾ ಇಲ್ಲ ನಿನ್ನ ಎದುರುಗಡೆ ನಿಂತಿದ್ದೀನಿ. ಸೊ ಪ್ಲೀಸ್ ಆರ್ಡರ್ ಮೀ ವಾಟ್ ಐ ಆಮ್ ಸಪೋಸ್ ಟು ಡೂ. ಐ ಆಮ್ ಅಸ್ಮಿ, ಐ ಆಮ್ ಅವೈಲಬಲ್ ಟು ಯು. ನಾನು ಇಲ್ಲೇ ಇದ್ದೀನಿ. ಪ್ರಸಾದಿ ಮಾಂ, ಯು ಕಮ್ಯಾಂಡ್ ಮೀ. ಸೊ ಆಜ್ಞೆ ಮಾಡು, ನಿನಗೆ ನಾ ಏನು ಮಾಡಬೇಕಾಗಿದೆ ಅನ್ನೋಂಥದ್ದನ್ನು ನನಗೆ ತಿಳಿಸು. ಐ ಆಮ್ ಹಿಯರ್ ಟು ಒಬೇ ಯುವರ್ ಆರ್ಡರ್ಸ್. ಅಹಂ ವಿದುರ ಸಂಪ್ರಾಪ್ತ. ನಾನು ವಿದುರ, ಐ ಆಮ್ ಅವೈಲಬಲ್ ಹಿಯರ್. ಸಂಪ್ರಾಪ್ತ, I have come to your palace. ಯದಿ ಕಿಂಚನ ಕರ್ತವ್ಯಂ, ಇಲ್ಲಿ ನಾನು ಮಾಡಬೇಕಾಗಿರುವಂತಹದ್ದು ಏನಾದರೂ ರೆಸ್ಪಾನ್ಸಿಬಿಲಿಟಿ ಇದೆಯಾ? ದಯಮಾಡಿ ಅದನ್ನು ನನಗೆ ತಿಳಿಸು. ಸೊ ಐ ವಿಲ್ ಡೂ ಇಟ್.
ನಾನು ಮಾಡಬಹುದಾದಂತಹ ಯಾವುದೇ ಕರ್ತವ್ಯ ಅದಾಗಿದ್ರೂ ಕೂಡ ಕೂಡಲೇ ನನಗೆ ತಿಳಿಸು. ಯು ಕ್ಯಾನ್ ಆರ್ಡರ್ ಪ್ರಸಾದಿ ಮಾಂ, ಐ ಆಮ್ ಪ್ಲೀಸ್ ಟು ಡೂ ಸೊ. ನಿನ್ನ ಆಜ್ಞೆಯನ್ನು ನಾನು ಶಿರಸಾವಹಿಸಿ ಮಾಡ್ತೀನಿ. ಐ ಆಮ್ ಅಸ್ಮಿ, ಐ ಆಮ್ ಅವೈಲಬಲ್ ಟು ಯು. ಐ ಆಮ್ ಅಸ್ಮಿ ಅಂತಂದರೆ ನಾನು ಇಲ್ಲೇ, ಐ ಆಮ್ ಉಪಸ್ಥಿತ, ನಾನು ಇಲ್ಲೇ ಉಪಸ್ಥಿತನಾಗಿದ್ದೀನಿ. ಪ್ರಸಾದಿ ಮಾಂ, ಪ್ಲೀಸ್ ಕಮ್ಯಾಂಡ್, ಪ್ಲೀಸ್ ಇನ್ಸ್ಟ್ರಕ್ಟ್ ಮೀ. ಇಲ್ಲಿ ಪ್ರಸಾದಿ ಮಾಂ ಅಂತ ಬಂದಿರುವಂತಹದ್ದನ್ನು ನಾವು, ಈ ಒಂದು ಪದ ನಮಗೆ ಗೀತೆಯಲ್ಲಿ ಅರ್ಜುನ ಕೂಡ ಈ ಪದವನ್ನು ಉಪಯೋಗಿಸ್ತಾನೆ. ಪರಮಾತ್ಮ ಶ್ರೀಕೃಷ್ಣನಿಗೆ ಅರ್ಜುನ ಹೇಳ್ತಾನೆ, ಶಿಷ್ಯತೆ ಅಹಂ ಶಾದಿ ಮಾಂ. ಹೇ ಪರಮಾತ್ಮ, accept me as your disciple. Now onwards I am your ಶಿಷ್ಯ. ಸೊ ನನಗೆ ಇಲ್ಲಿವರೆಗೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ನೀನು ಮಾರ್ಗದರ್ಶನವನ್ನು ಕೊಡಬೇಕು. ಯು ಆರ್ ಮೈ ಟೀಚರ್, ಪ್ಲೀಸ್ ಅಕ್ಸೆಪ್ಟ್ ಮೀ ಆ್ಯಸ್ ಯುವರ್ ಡಿಸೈಪಲ್. ಸೊ ಪ್ರಸಾದಿ ಮಾಂ, ನನ್ನನ್ನು ನೀನು ಸ್ವೀಕರಿಸಿ ನನಗೆ ಮಾರ್ಗದರ್ಶನವನ್ನು ನೀಡು. ಸೊ ಪ್ರಸಾದಿ ಮಾಂ ಅಂತಂದರೆ ಈ ಅರ್ಥ ಕೂಡ ಇದೆ. ಬಟ್ ಗೀತೆಯಲ್ಲಿ ಅರ್ಜುನ ಕೇಳ್ತಾ ಇರುವಂತಹದ್ದು ಪ್ರಸಾದಿ ಮಾಂ ಅಂತ ಅವನು ಹೇಳ್ತಾ ಇರುವಂತಹದ್ದು, ಸಮ್ವೇರ್ ಹಿ ಈಸ್ ಒಂದು ರೀತಿಯ ಬಂಧನಕ್ಕೆ ಒಳಗಾಗಿದ್ದಾನೆ. ಅದು ಕೂಡ ಒಂದು ರೀತಿಯ ಮೋಹ. ಯುದ್ಧ ಭೂಮಿಯಲ್ಲಿ ಅವನು ಅಲ್ಲಿ ನೆರೆದಿರುವಂತಹ ಎಲ್ಲ ಸೈನಿಕರನ್ನ, ಸೇನಾನಿಗಳನ್ನು ನೋಡಿ ಅವರುಗಳಲ್ಲಿ ಸಂಬಂಧವನ್ನು ಹುಡುಕ್ತಾನೆ, ಸಂಬಂಧವನ್ನು ಗುರುತಿಸ್ಬಿಟ್ಟ. ಆ್ಯಕ್ಚುಲಾಗಿ ಅವರೆಲ್ಲರೂ ಯುದ್ಧದಲ್ಲಿ ಅವರೆಲ್ಲ ತನ್ನ ಎದುರಾಳಿಯಾಗಿ ಬಂದು ನಿಂತಿದ್ದಾರೆ ಅಂತಂದಾಗ ಆ್ಯಕ್ಚುಲಾಗಿ ಅವರೆಲ್ಲ ವೈರಿಗಳು, ಶತ್ರುಗಳು. ಬಟ್ ಅರ್ಜುನನ ಕಣ್ಣಿಗೆ ಅವ್ರು ಯಾರೂ ಕೂಡ ಶತ್ರುಗಳಂತೆ ಕಾಣ್ತಾ ಇಲ್ಲ, ಅವರೆಲ್ಲರಲ್ಲೂ ಸಂಬಂಧವನ್ನು ಹುಡುಕ್ಬಿಟ್ಟ. ಸೊ ಇದು ಕೂಡ ಒಂದು ರೀತಿಯ ಮೋಹ. ಸೊ ಮೋಹದ ಕಾರಣದಿಂದ ಅರ್ಜುನನಿಗೆ ತಾನು ಮಾಡಬೇಕಾಗಿರುವಂತಹ ಕರ್ತವ್ಯ ಅದನ್ನು ನಿರ್ವಹಿಸಲಾರದಂತಹ ಸ್ಥಿತಿಯನ್ನು ಹೋಗಿ ಮುಟ್ತಾನೆ. ಆಗ ಅವನಿಗೆ ಪರಮಾತ್ಮ ಶ್ರೀಕೃಷ್ಣ ಗುರುವಾಗಿ, ಮಾರ್ಗದರ್ಶನಕ್ಕನಾಗಿ ಅವನಿಗೆ ಬಂದು ಅವನಿಗೆ ಅನೇಕ ರೀತಿಯ ಸಲಹೆಗಳನ್ನು ಕೊಡ್ತಾ ಅವನಿಗೆ ಉಪದೇಶವನ್ನು ನೀಡ್ತಾನೆ. ಆಗ ಅರ್ಜುನ ಅರ್ಥ ಮಾಡ್ಕೋತಾನೆ, ಹೌದು, ಈಗ ನನಗೆ ಸಂವೇರ್ ಎಲ್ಲೋ ಒಂದು ಕಡೆ ನನಗೀಗ ಉಪದೇಶ ಬೇಕು, ನನಗೀಗ ಮಾರ್ಗದರ್ಶನ ಬೇಕು, ನನಗೆ ಸ್ವಂತವಾಗಿ ನಾನು ಏನು ಮಾಡಬೇಕು ಅನ್ನುವಂತಹದ್ದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಐ ನೀಡ್ ಎ ಗೈಡ್. ಅರ್ಜುನನಿಗೆ ಗೊತ್ತಾಗುತ್ತೆ ನನಗೀಗ ಮಾರ್ಗದರ್ಶನ ಬೇಕು ಅಂತ. ಸೊ ಅವನು ಹೇಳ್ತಾನೆ, ಶಿಷ್ಯತೆ ಅಹಂ, ನಾನು ನಿನ್ನ ಶಿಷ್ಯ. ಶಾದಿ ಮಾಂ, ನನಗೆ ಮಾರ್ಗದರ್ಶನವನ್ನು ಮಾಡು ಅಂತಂದರೆ ಅವನು ಏನು ಒಂದು ಆ ಮೋಹದ ಬಂಧನಕ್ಕೆ ಸಿಕ್ಕಿರ್ತಾನೆ, ಆ ಬಂಧನದಿಂದ ಈಚೆ ಬರಬೇಕಿತ್ತು. ಸೊ ಇಲ್ಲಿ ಪ್ರಸಾದಿ ಮಾಂ ಅನ್ನುವಂತಹದ್ದು ಹಿ ಈಸ್ ಆಸ್ಕಿಂಗ್ ಫಾರ್ ದಿ ಮೋಕ್ಷ, ಬಿಡುಗಡೆ. ಆ ಮೋಹ ಬಂಧನವನ್ನು ಕಳಚಿ ಹಾಕೊಂಡು ಅವನು ಈಚೆ ಬರಬೇಕಿತ್ತು. ಸೊ ಇಲ್ಲಿ ಅರ್ಜುನ ಕೇಳಿರುವ ಶಾದಿ ಮಾಂ ಅನ್ನುವಂತಹದ್ದು ಹಿ ಈಸ್ ಆಸ್ಕಿಂಗ್ ಫಾರ್ ದಿ ಮೋಕ್ಷ. ಬಟ್ ಇಲ್ಲಿ ವಿದುರನೇ ತನ್ನ ಅಣ್ಣನಿಗೆ ಹೇಳ್ತಾ ಇದ್ದಾನೆ, ಧೃತರಾಷ್ಟ್ರನಿಗೆ, ಐ ಆಮ್ ಅಸ್ಮಿ, ಐ ಆಮ್ ಅವೈಲಬಲ್ ಹಿಯರ್, ನಾನು ಇಲ್ಲೇ ನಿನ್ನ ಹತ್ರದಲ್ಲಿ ಇದ್ದೀನಿ, ಐ ಆಮ್ ಉಪಸ್ಥಿತ. ಸೊ ಪ್ರಸಾದಿ ಮಾಂ, ಯು ಕಮ್ಯಾಂಡ್ ಮೀ ವಾಟ್ ಐ ಆಮ್ ಸಪೋಸ್ ಟು ಡೂ ಹಿಯರ್. ಎಷ್ಟು ಡಿಫರೆನ್ಸ್ ಇದೆ. ಸೊ ರಾಜ್ಯದ ಒಳಿತಿಗಾಗಿ ನಾನೇನಾದರೂ ಮಾಡಬೇಕಾಗಿರುವಂತಹ ನನ್ನ ಪಾಲಿನ ಕರ್ತವ್ಯ ಮಾಡದೆ ಅದೇನಾದರೂ ಉಳಿದು ಹೋಗಿದೆಯಾ, ನನ್ನಿಂದ ಏನಾದರೂ ಅಂತಹ ತಪ್ಪು ನಡೆದಿದೆಯಾ, ನಾನೇನಾದರೂ ಜವಾಬ್ದಾರಿಯಿಂದ ನುಣುಚ್ಕೊಂಡ್ಬಿಟ್ಟಿದ್ದೀನ. ಎಷ್ಟು ವಿನಯ ವಿದುರನಿಗೆ. ಸೊ ನಾನು ಮಾಡಬೇಕಾಗಿರುವಂತಹದ್ದೇನಾದರೂ ನಾನು ಮರೆತಿರಬಹುದು, ಪ್ಲೀಸ್ ಆರ್ಡರ್ ಮೀ. ಸೊ ಹೀಗೆ ಬಹಳ ಗೌರವದಿಂದ ಧೃತರಾಷ್ಟ್ರನನ್ನು ಮಹಾಪ್ರಾಜ್ಞ. ಸೊ ನಾನು ಮರ್ತಿರೋದ್ರಿಂದ ಬಹುಶಃ ಐ ಆಮ್ ನಾಟ್ ಪ್ರಾಜ್ಞ. ಸೊ ನೀನು ಪ್ರಾಜ್ಞ, ನೀನು ನನಗೆ ತಿಳಿಸು ನಾನು ಏನು ಮಾಡಬೇಕಾಗಿದೆ. ಸೊ ಈ ಅರ್ಥ ಕೂಡ ಇರುತ್ತೆ. ಸೊ ವಿದುರ ಈ ಎಲ್ಲವನ್ನು ಊಹಿಸಿ ಅವನನ್ನು ಮಹಾಪ್ರಾಜ್ಞ ಅಂತ ಕರೆದಿದ್ದಾನೆ. ಸೊ ಇಲ್ಲಿ ಧೃತರಾಷ್ಟ್ರ ಬಿಕಾಸ್ ಆಫ್ ಪುತ್ರ ವ್ಯಾಮೋಹ ಹಿ ಈಸ್ ಕನ್ಫ್ಯೂಸ್ಡ್.
ಸೊ ಹೀ ಆಸ್ಕ್ಸ್, ಧೃತರಾಷ್ಟ್ರನೇ ಕೇಳ್ಕೊತಾನೆ, ಪಾಂಡವರಿಗಾಗಿ ಈಗ ನಾನು ಮಾಡಬೇಕಾಗಿರುವಂತಹದ್ದು ಏನು? ಆಕ್ಚುಲಾಗಿ ವಿದುರ ತಾನೇನೋ ಮಾಡಬೇಕಾಗಿರುವಂತಹದ್ದು ಉಳ್ಕೊಂಡ್ಬಿಟ್ಟಿದೆ, ಅದರಿಂದ ಅದನ್ನು ನೀನು ನನಗೆ ನೆನಪು ಮಾಡಿಕೊಡು, ಆ ರೀತಿಯಲ್ಲಿ ವಿದುರ ಕೇಳ್ತಾನೆ. ಬಟ್ ಇಲ್ಲಿ ಧೃತರಾಷ್ಟ್ರ ಮಾತನಾಡಿ ಅವನು ಹೇಳ್ತಾನೆ, ಪಾಂಡವರಿಗಾಗಿ ಈಗ ನಾನು ಮಾಡಬೇಕಾಗಿರುವಂತಹದ್ದೇನು? ಸೊ ನೌ ವಿದುರ ಸೇಸ್, ಸಿ ಆಸ್ ಎ ಕಿಂಗ್ ಹಿ ಹ್ಯಾಸ್ ಗಾಟ್ ಹಿಸ್ ಓನ್ ಧರ್ಮ. ಒಬ್ಬ ಮಹಾರಾಜ ಅಂತಂದಾಗ ಅವನಿಗೆ ಅವನದೇ ಆದ ಒಂದು ಧರ್ಮ ಇದೆ. ಸೊ ಇಲ್ಲಿ ವಿದುರ ಯಾವ ನೀತಿಯನ್ನ ಧೃತರಾಷ್ಟ್ರನಿಗೆ ಹೇಳಬೇಕಾಗಿದೆ, ದಟ್ ಪೋರ್ಷನ್ ಈಸ್ ಹಿಡನ್ ಹಿಯರ್. ಸೊ ಇಟ್ ಈಸ್ ಲೈಕ್ ಸರ್ವೆಂಟ್ ಆಫ್ ಧರ್ಮ ದಟ್ ಈಸ್ ಆಸ್ಕಿಂಗ್ ವಾಟ್ ಈಸ್ ಮೈ ಡ್ಯೂಟಿ. That is because of the moha. And servant of moha asks what is good for me. ಸೊ ಧೃತರಾಷ್ಟ್ರನಲ್ಲಿ ಒಂದು ರೀತಿಯ ಭಯ, ಮೋಹ, ಆಂಗ್ಸೈಟಿ, ಸೊ ಇವೆಲ್ಲ ಅವನ ಮನಸ್ಸಿನಲ್ಲಿ ಅಡಗಿದೆ. ಅದು ಬಹಳ ಸ್ಪಷ್ಟವಾಗಿ ಇಲ್ಲಿ ವಿದುರ ಅದನ್ನು ಊಹೆ ಮಾಡ್ಕೊಂಡಿದ್ದಾನೆ. ಆದ್ದರಿಂದ ಅವನು ಹೇಳ್ತಾನೆ, ಧೃತರಾಷ್ಟ್ರನನ್ನು ನೋಡಿದ ಕೂಡಲೇ ಅವನಿಗೆ ಗೊತ್ತಾಗುತ್ತೆ, ದಿಸ್ ಧೃತರಾಷ್ಟ್ರ ಹಿ ಈಸ್ ಚಿಂತೆಯಾನಂ, ಹಿ ಈಸ್ ಡ್ರೌನಿಂಗ್ ಇನ್ ದಿ ಚಿಂತೆಯಲ್ಲಿ ಅವನು ಮುಳುಗಿದಾನೆ. ಸೊ ವಿದುರನಂತಹ ಒಬ್ಬ ಬುದ್ಧಿವಂತನಿಗೆ ಮಾತ್ರ ಧೃತರಾಷ್ಟ್ರನ ಈ ಸುಳಿವು ಅಥವಾ ಅವನ ಒಂದು ವಾಸನ ಅದು ಸಿಕ್ಕಿದೆ. ಸೊ ಈಗ ಧೃತರಾಷ್ಟ್ರನನ್ನ ಅವನು ಕೇಳಿದ್ದಾನೆ, ವಿದುರ ನಾನು ಬಂದಿದ್ದೀನಿ ಇಲ್ಲಿ, ನಾನು ಮಾಡಬೇಕಾಗಿರುವಂತಹದ್ದೇನು? ಪ್ಲೀಸ್ ಆರ್ಡರ್, ಪ್ಲೀಸ್ ಟೆಲ್ ಮೀ, ಲೆಟ್ ಮೀ ನೋ. ಸೊ ವಿದುರ ಕೇಳಿದ್ದಾನೆ. ಸೊ ಈಗ ಧೃತರಾಷ್ಟ್ರ ಮಾತನಾಡ್ತಾನೆ. ಧೃತರಾಷ್ಟ್ರ ಉವಾಚ, ಇಲ್ಲಿ ಧೃತರಾಷ್ಟ್ರ ಹೇಳ್ತಾನೆ, ಸಂಜಯೋ ವಿದುರ ಪ್ರಾಜ್ಞೋ ಗರ್ಹಯಿತ್ವಾ ಚ ಮಾಂ ಗತಃ ಅಜಾತಶತ್ರೋಃ ಶ್ವೋ ವಾಕ್ಯಂ ಸಭಾ ಮಧ್ಯೆ ಸ ವಕ್ಷ್ಯತಿ. ಸೊ ದಟ್ ಈಸ್ ದಿ ಚಿಂತೆ ಆಫ್ ಧೃತರಾಷ್ಟ್ರ. In the entire Kaurava camp, this Sanjaya is considered as very wise. ಅನೇಕ ಸಂದರ್ಭಗಳಲ್ಲಿ this Sanjaya he is so brave also. ಜೊತೆಗೆ he is wise and he is very brave. ಸೊ ಅನೇಕ ಸಂದರ್ಭಗಳಲ್ಲಿ ಅದು ಧೃತರಾಷ್ಟ್ರ ಮಾಡಿರುವಂತಹ ತಪ್ಪಿರಬಹುದು, ಅಥವಾ ಈವನ್ ದುರ್ಯೋಧನ ಯುವರಾಜನಾಗಿ ಅವನು ಕೂಡ ಅನೇಕ ತಪ್ಪುಗಳನ್ನು ಮಾಡಿದ್ದಾನೆ. ಸೊ ಅವನು ಮಾಡಿರುವಂತಹ ತಪ್ಪುಗಳನ್ನು ಕೂಡ ಎತ್ತಿ ತೋರಿಸುವಂತಹ ಸಂದರ್ಭಗಳಲ್ಲಿ ಎಂದೂ ಕೂಡ ಸಂಜಯ ಹಿಂದೆ ಬಂದಿಲ್ಲ. ಸೊ ಧೃತರಾಷ್ಟ್ರ ತಪ್ಪು ಮಾಡಿದಾಗ ಧೃತರಾಷ್ಟ್ರನಿಗೆ ಹೇಳಿದ್ದಾನೆ, ನೀನು ತಪ್ಪು ಮಾಡ್ತಾ ಇದೆಯಾ ಅಥವಾ ಮಾಡಿದ್ಯಾ. ಅದೇ ರೀತಿ ದುರ್ಯೋಧನಿಗೂ ಕೂಡ ಹೇಳಿದ್ದಾನೆ, ನೀನು ಮಾಡ್ತಾ ಇರುವಂತಹದ್ದು ತಪ್ಪು, ಈ ರೀತಿ ನೀನು ಮಾಡಬಾರ್ದು. ಸೊ ಇಷ್ಟು ಧೈರ್ಯ ಇನ್ ದಿ ಎಂಟೈರ್ ಕೌರವ ಕ್ಯಾಂಪ್ ಬೇರೆ ಯಾರಿಗೂ ಅಷ್ಟು ಶಕ್ತಿ ಇಲ್ಲ, ಅಷ್ಟು ಧೈರ್ಯ ಇಲ್ಲ. ದಿಸ್ ಧೃತರಾಷ್ಟ್ರ ಅಂಡ್ ಕೌರವನ ದುರ್ಯೋಧನನ ತಪ್ಪನ್ನು ತೋರಿಸಿಕೊಡುವಂತಹ ಸಾಮರ್ಥ್ಯ ಬೇರೆ ಯಾರಿಗೂ ಇಲ್ಲ, ಅಷ್ಟು ಧೈರ್ಯ ಯಾರಿಗೂ ಇಲ್ಲ. ಬಟ್ ಸಂಜಯ ಈಸ್ ವೆರಿ ಬ್ರೇವ್ ಅಂಡ್ ಹಿ ಈಸ್ ವೆರಿ ವೈಸ್. ಸೊ ಅವನು ನೇರವಾಗಿ ಅವರುಗಳ ಜೊತೆ ಹೇಳ್ತಾ ಇದ್ದ, ಧೈರ್ಯವಾಗಿ ನಿಮ್ಮಿಂದ ಇಂತಹ ತಪ್ಪು ನಡೆದಿದೆ, ಸರಿ ಮಾಡ್ಕೋಬೇಕು ಅಂತ. ಧೃತರಾಷ್ಟ್ರ ಆಗಿದ್ರು ಸರಿ, ಅದು ದುರ್ಯೋಧನ ಆಗಿದ್ರು ಸರಿ, ಅವ್ರು ಮಾಡಿರುವಂತಹ ತಪ್ಪುಗಳನ್ನು ಅವರಿಗೆ ತೋರಿಸಿ ನೀವು ತಿದ್ದುಕೋಬೇಕು ಅಂತ ಬುದ್ಧಿವಾದ ಹೇಳ್ತಾ ಇದ್ದ. ಮತ್ತು ಈ ಸಂದರ್ಭದಲ್ಲಿ ಈಗ ಪಾಂಡವರು ಅರಣ್ಯವಾಸ, ಅಜ್ಞಾತವಾಸ ಇವೆಲ್ಲವನ್ನ ಯಶಸ್ವಿಯಾಗಿ ಮುಗಿಸಿ ಹಿಂತಿರುಗಿ ಬಂದು ರಾಜ್ಯವನ್ನು ಕೇಳಿದಾಗ ಪಾಂಡವರ ಪಾಲಿನ ರಾಜ್ಯವನ್ನು ಅವರಿಗೆ ಕೊಡಬೇಕಾಗಿತ್ತು. ಇಟ್ ಈಸ್ ಬಿಕಾಸ್ ಆಫ್ ದಿ ಪುತ್ರ ವ್ಯಾಮೋಹ. ದುರ್ಯೋಧನ ಹೇಳ್ತಾನೆ, ಇಲ್ಲ ಸಾಧ್ಯವೇ ಇಲ್ಲ, ನಾನು ಅವರಿಗೆ ಈ ರಾಜ್ಯವನ್ನು ಹಿಂತಿರುಗಿಸಿ ಕೊಡೋದಿಲ್ಲ, ನನಗೆ ಕೊಡೋದಕ್ಕೆ ಇಷ್ಟ ಇಲ್ಲ. ಸೊ ಅದನ್ನು ಧೃತರಾಷ್ಟ್ರನ ಬಾಯಿಂದ ಹೇಳಿಸ್ತಾನೆ ದುರ್ಯೋಧನ, ಇಲ್ಲ ಸಾಧ್ಯವಿಲ್ಲ, ಕೊಡೋದಿಲ್ಲ. ಸಾಕ್ಷಾತ್ ಶ್ರೀಕೃಷ್ಣ ಸಂಧಾನಕ್ಕಾಗಿ ಬಂದಾಗ ಆಗಲೂ ಕೂಡ
ಧೃತರಾಷ್ಟ್ರ ಒಪ್ಪಲಿಲ್ಲ. ಇಟ್ ಈಸ್ ಅಗೇನ್ ಬಿಕಾಸ್ ಆಫ್ ದಿ ಪುತ್ರ ವ್ಯಾಮೋಹ. ಸೊ ದುರ್ಯೋಧನ ಅವನ ಮನಸ್ಸಿನಲ್ಲಿ ಏನಿತ್ತು ಅದನ್ನು ಧೃತರಾಷ್ಟ್ರನ ಬಾಯಿಯಲ್ಲಿ ಹೇಳಿಸಿದ್ದಾನೆ, ದಿಸ್ ದುರ್ಯೋಧನ. ಸೊ ರಾಜ್ಯವನ್ನು ಹಿಂತಿರುಗಿಸದೇ ಇದ್ದಾಗ ದ ಸೇಮ್ ಸಂಜಯ ನೇರವಾಗಿ ಕೌರವರನ್ನ ನಿಂದಿಸ್ತಾನೆ, ನೀವು ಮಾಡ್ತಾ ಇರುವಂತಹದ್ದು ತಪ್ಪು. ಒಂದು ವೇಳೆ ನೀವು ರಾಜ್ಯವನ್ನ ಹಿಂತಿರುಗಿಸಿ ಪಾಂಡವರಿಗೆ ಕೊಡದೆ ಹೋದರೆ ಯುದ್ಧ ಅನ್ನುವಂತಹದ್ದು ಅನಿವಾರ್ಯದ ಸನ್ನಿವೇಶವನ್ನು ಹುಟ್ಟು ಹಾಕತ್ತೆ. ಯುದ್ಧ ಮಾಡಲೇಬೇಕಾಗತ್ತೆ, ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗತ್ತೆ. ಅಂಡ್ ನಾನು ಈಗಲೇ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ, ಒಂದು ವೇಳೆ ಯುದ್ಧ ಏನಾದರೂ ನಡೆದ್ರೆ ನೀವು ಪಾಂಡವರನ್ನ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಅವನು ಹೇಳ್ತಾನೆ, ಇಲ್ಲಿ ಯಾರಿಗೂ ಕೂಡ ಪಾಂಡವರನ್ನ ಗೆಲ್ಲುವಂತಹ ಶಕ್ತಿ ಸಾಮರ್ಥ್ಯ ಇಲ್ಲ. ಅದರಿಂದ ಅವ್ರ ಪಾಲಿನ ರಾಜ್ಯವನ್ನ ಅವರಿಗೆ ಹಿಂತಿರುಗಿಸುವಂತಹದ್ದು ಸರ್ವ ರೀತಿಯಿಂದ ಉತ್ತಮ ಅಂತ ಬುದ್ಧಿವಾದ ಹೇಳ್ತಾನೆ. ಆದರೂ ಕೂಡ ಬೋತ್ ಧೃತರಾಷ್ಟ್ರ ಅಂಡ್ ದುರ್ಯೋಧನ ಅವರು ಒಪ್ಕೊಳ್ಳಿಲ್ಲ. ರಾಜ್ಯವನ್ನ ಹಿಂತಿರುಗಿಸುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಆಗ ನಿಧಾನವಾಗಿ ಯುದ್ಧದ ಅನಿವಾರ್ಯದ ಸ್ಥಿತಿ ನಿರ್ಮಾಣವಾಗ್ತಾ ಇದೆ ಅನ್ನುವಂತಹ ಮುನ್ಸೂಚನೆಗಳು ಪ್ರಾರಂಭ ಆಗುತ್ತೆ. ಸೊ ಇನ್ನು ತಡ ಮಾಡಬಾರದು ಅಂತ ಹೇಳಿ ಪಾಂಡವರ ಕ್ಯಾಂಪ್ನಲ್ಲಿ ಅವ್ರು ಏನು ನಿರ್ಧಾರವನ್ನು ತಗೋತಾರೆ. ಯಾಕೆಂತಂದ್ರೆ ರಾಜ್ಯವನ್ನು ನಾವು ಕೊಡೋದಿಲ್ಲ ಅಂತ ಧೃತರಾಷ್ಟ್ರ ಖಡಾಖಂಡಿತವಾಗಿ ಹೇಳಿ ಅವ್ರನ್ನ ವಾಪಸ್ ಕಳಿಸ್ಬಿಟ್ಟಿದ್ದಾನೆ. ಸೊ ಈಗ ಅಲ್ಲಿ ವಿರಾಟ ನಗರದಲ್ಲಿ ಉಳ್ಕೊಂಡಿರ್ತಾರೆ ಪಾಂಡವರು. ಅವರು ಯಾವ ನಿರ್ಧಾರವನ್ನು ತಗೊಂಡಿರ್ತಾರೆ ಎನ್ನುವಂತಹದ್ದು ತಿಳ್ಕೋಬೇಕಾಗತ್ತೆ. ಲೇಟ್ ಮಾಡೋಕ್ಕಾಗೋದಿಲ್ಲ, ಸೊ ಇನ್ನು ಕಾಯೋಕ್ಕಾಗೋದಿಲ್ಲ. ಹಾಗಾಗಿ ಅಲ್ಲಿ ಏನು ವಿದ್ಯಮಾನಗಳು ನಡೀತಾ ಇದೆ ಅದನ್ನು ತಿಳ್ಕೋಬೇಕು. ಹಾಗೂ ಮತ್ತೊಮ್ಮೆ ಏನಾದರೂ ಈ ಯುದ್ಧವನ್ನು ನಿಲ್ಲಿಸೋದಕ್ಕೆ ಏನಾದರೂ ಒಂದು ಪ್ರಯತ್ನ ಆಗೋದಾದರೆ ಆಗಲಿ ಅಂತ ಹೇಳಿ ಧೃತರಾಷ್ಟ್ರ ಕೆಲವು ವಿಚಾರಗಳನ್ನು ಸಂಜಯನ ಮೂಲಕ ನೀನೀಗ ಸಂಧಾನಕ್ಕೆ ಹೋಗಿ ಸಂಧಾನ ಮಾಡ್ಕೊಂಡು ಬಾ ಅಂತ ಹೇಳಿ ವಿರಾಟ ನಗರಕ್ಕೆ ಕಳಿಸಿರ್ತಾನೆ. ಸೊ ವಿರಾಟ ನಗರಕ್ಕೆ ಸಂಜಯ ಹೋಗಿ ಬಂದಿದ್ದಾನೆ. ಬಟ್ ಹಿಂತಿರುಗಿದ ನಂತರದಲ್ಲಿ ಸಂಜಯ ಹೇಳ್ತಾನೆ, ವಿರಾಟ ನಗರದಲ್ಲಿ ಏನು ಒಂದು ವಿದ್ಯಮಾನಗಳು ನಡೆದಿದೆ, ಅಲ್ಲಿ ಏನೇನು ವಿಚಾರಗಳು ಮಾತುಕತೆಗಳಾಗಿದೆ, ಅವೆಲ್ಲವನ್ನ ನಾನು ನಾಳೆ ರಾಜಸಭೆಯಲ್ಲಿ, ಅಲ್ಲಿ ಎಲ್ಲರೂ ಉಪಸ್ಥಿತರಿರ್ತಾರೆ, ಅನೇಕರು ಬಂದು ಕುಳಿತಿರ್ತಾರೆ. ಸೊ ಎಲ್ಲರ ಎದುರಿಗೆ ನಾನು ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ. ಈಗ ರಾತ್ರಿ ಆಗಿದೆ, ಇದು ರಾತ್ರಿಯ ಸಮಯ, ಜೊತೆಗೆ ನಾನು ಪ್ರಯಾಣ ಮಾಡಿ ಬಂದಿದ್ದೀನಿ. ಅದರಿಂದ ಈಗ ನಾನು ಇಲ್ಲಿ ನಿನಗೆ ಈ ರಾತ್ರಿನಲ್ಲಿ ನಾನು ನಿನಗೇನು ಹೇಳೋದಿಲ್ಲ. ನಾನು ನಾಳೆ ಎಲ್ಲವನ್ನ ನಾನು ರಾಜಸಭೆಯಲ್ಲೇ ಪ್ರಸ್ತಾಪ ಮಾಡ್ತೀನಿ. ಈಗ ನಡುರಾತ್ರಿ ಆಗಿರೋದ್ರಿಂದ ಆಯಾಸ ಆಗಿದೆ, ನನಗೆ ನಿದ್ರೆ ಬರ್ತಾ ಇದೆ. ಸೊ ನಾನು ಹೋಗಿ ಮಲ್ಕೋಬೇಕು, ನನಗೆ ಆಯಾಸ ಆಗಿದೆ. ಸೊ ಹೀಗೆ ಹೇಳಿ ಸಂಜಯ ಹೊರಟು ಹೋಗಿದ್ದಾನೆ. ಸೊ ದಟ್ ಈಸ್ ದಿ ಹಿನ್ನೆಲೆ. ಇದಿಷ್ಟು ಈ ಹಿನ್ನೆಲೆಯಲ್ಲಿ ಧೃತರಾಷ್ಟ್ರ ವಿದುರನನ್ನ ಕರೆಸಿಕೊಂಡಿರುವಂತಹದ್ದು. ಮಹಾರಾಜ ಧೃತರಾಷ್ಟ್ರನ ಆದೇಶದ ಮೇರೆಗೆ ವಿದುರ ಈಗ ಇಲ್ಲಿಗೆ ಬಂದಿದ್ದಾನೆ. ಸೊ ವಿದುರ ಬಹಳ ವಿನಯದಿಂದ ಕೇಳ್ಕೊತಾ ಇದ್ದಾನೆ, ನನ್ನಿಂದ ಆಗಬೇಕಾಗಿರುವಂತಹ ಕೆಲಸ ಏನಿದೆ, ನನ್ನ ಕರ್ತವ್ಯ ಏನು ಅನ್ನುವಂತಹದ್ದು ನನಗೆ ಗೊತ್ತಾಗಬೇಕು. ಆದ್ದರಿಂದ ಹೇಳು, ಪ್ರಸಾದಿ ಮಾಮ್, ಯು ಕ್ಯಾನ್ ಕಮ್ಯಾಂಡ್ ಮೀ, ಐ ವಿಲ್ ಡೂ ಇಟ್, ಐ ವಿಲ್ ಒಬೇ ಯುವರ್ ಆರ್ಡರ್. ಸೊ ವಿದುರ ಆ ರೀತಿ ಹೇಳಿದಾಗ ಧೃತರಾಷ್ಟ್ರ ಮಾತನಾಡ್ತಾನೆ, ಹೇ ವಿದುರ, ಸಂಜಯ ಈಸ್ ವೆರಿ ವೈಸ್ ಪರ್ಸನ್, ನಿನಗೆ ಗೊತ್ತೇ ಇದೆ. ಅವನು ಬಹಳ ಬುದ್ಧಿವಂತ ಮತ್ತು ಚಾಣಾಕ್ಷ. ಹಾಗಾಗಿ ನಾನು ಸಂಜಯನನ್ನು ವಿರಾಟ ನಗರಕ್ಕೆ ಸಂಧಾನಕ್ಕಾಗಿ ಕಳುಹಿಸಿದ್ದೆ. ಅವನು ಹಿಂತಿರುಗಿ ಬಂದ. ಅವನು ಬರೋದನ್ನು ನಾನು ಕಾಯ್ತಾ ಇದ್ದೆ, ಅವನ ಆಗಮನವನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೆ. ಅವನು ಬಂದಿರೋದು ಸುದ್ದಿ ನನಗೆ ಗೊತ್ತಾಯಿತು. ಅವನು ಬಂದ, ನನ್ನನ್ನು ಭೇಟಿ ಮಾಡ್ದ.
ಆದರೆ ಹಿಂತಿರುಗಿ ಬಂದು ಗರ್ಹಯಿತ್ವಾಂ ಮಾಂ, ನನ್ನನ್ನು ಅವನು ನಿಂದಿಸಿದ, ನನಗೆ ಚೆನ್ನಾಗಿ ಬೈದಿದ್ದಾನೆ ಅವನು. ಸಂಜಯ ನನಗೆ ಚಿಮಾರಿ ಹಾಕಿದ್ದಾನೆ. ಚಿಮಾರಿ ಹಾಕಿ ಈಗ ನಿನಗೆ ನಾನು ಏನೊಂದು ವಿಚಾರವನ್ನು ತಿಳಿಸೋದಿಲ್ಲ, ಎಲ್ಲವನ್ನ ನಾಳೆ ನಾನು ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀನಿ, ನಾಳೆ ನೀನು ರಾಜ್ಯಸಭೆಯನ್ನು ನೀನು ಕರಿ, ನೀನು ಯು ಅರೇಂಜ್ ಫಾರ್ ದಿ ರಾಜ್ಯಸಭೆ. ಸೊ ಅಲ್ಲಿ ಅನೇಕರು ಉಪಸ್ಥಿತರಿರ್ತಾರೆ. ಯಾಕೆಂತಂದರೆ ಮಹನೀಯರೆಲ್ಲ ಅಲ್ಲಿರಬೇಕು, ಎಲ್ಲರ ಎದುರಿಗೆ ಪ್ರಸ್ತಾಪ ಮಾಡುವಂತಹದ್ದು. ಭೀಷ್ಮ ಪಿತಾಮಹ ಇರಬೇಕು, ಗುರು ದ್ರೋಣರಿರಬೇಕು. ಸೊ ನಿನ್ನ ಎಲ್ಲ ಮಕ್ಕಳುಗಳು ಬಂದು ಸೇರಲಿ ಅಲ್ಲಿ, ದುರ್ಯೋಧನನಿಂದ ಹಿಡಿದು ಎಲ್ಲ ಮಕ್ಕಳುಗಳು ಅಲ್ಲಿ ಬಂದು ಸೇರಲಿ. ನೀನು ಬಾ, ನಾಳೆ ಬಾ, ನಾನು ನಾಳೆ ಹೇಳ್ತೀನಿ, ಎಲ್ಲವನ್ನ ನಾಳೆ ಪ್ರಸ್ತಾಪ ಮಾಡ್ತೀನಿ. ಅಲ್ಲಿ ವಿರಾಟ್ ನಗರದಲ್ಲಿ ಏನು ಮಾತುಕತೆ ನಡೀತು, ಅವ್ರು ಏನು ಡಿಸಿಷನ್ ತಗೊಂಡಿದ್ದಾರೆ ಅನ್ನೋಂತಹದ್ದನ್ನ ನಾನು ಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀನಿ. ಈಗ ಈ ರಾತ್ರಿಯಲ್ಲಿ ನಾನು ಏನು ಹೇಳೋದಿಲ್ಲ, ಜೊತೆಗೆ ನೀನು ಮಾಡಿರೋದು ತುಂಬ ಅನ್ಯಾಯ ಅಂತ ಹೇಳಿ ಅವನನ್ನು ನಿಂದಿಸಿ ಚೀಮಾರಿ ಹಾಕಿ ಏನೊಂದು ಹೇಳಿದೆ, ನಾನೀಗ ಮಲ್ಕೋಬೇಕು, ನಿದ್ದೆ ಬರ್ತಾ ಇದೆ, ಐ ವಾಂಟ್ ಟು ಸ್ಲೀಪ್ ಅಂತ ಹೇಳಿ ನನಗೇನು ಹೇಳಿದೆ ಹೊರಟೋಗ್ಬಿಟ್ಟಿದ್ದಾನೆ. ಆ್ಯಕ್ಚುಲ್ ಆಗಿ ಅವನ ಆಗಮನಕ್ಕಾಗಿ ನಾನು ಕಾದು ಕುಳಿತಿದ್ದೆ. ಅಲ್ಲಿ ಯಾವ ವಿದ್ಯಮಾನಗಳು ಬೆಳೆದಿದೆ ಅನ್ನೋವಂತಹದ್ದು ನಾನು ತಿಳ್ಕೋಬೇಕು ಅನ್ನೋ ಕಾತುರತೆ ನನ್ನಲ್ಲಿ ಹೆಚ್ಚಾಗಿತ್ತು. ಆದರೆ ಏನೊಂದು ನನಗೆ ಹೇಳಲಿಲ್ಲ. ನನ್ನನ್ನು ಮನಸೋ ಇಚ್ಛೆ ನಿಂದಿಸಿ ನಾಳೆ ಶ್ವಹ ಅಂತಂದರೆ ನಾಳೆ, ಶ್ವಹ ಸಭಾ ಮಧ್ಯೆ, ನಾಳೆ ಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಅನೇಕ ಪ್ರಮುಖರು ಉಪಸ್ಥಿತರಿರ್ತಾರೆ. ಅವರೆಲ್ಲರ ಎದುರಿಗೆ ಅಜಾತಶತ್ರು ಅಂತ ಕರೆದಿರುವಂತಹದ್ದು ಯುಧಿಷ್ಠಿರನನ್ನ ಅಜಾತಶತ್ರು ಅಂತ ಕರೆದಿದ್ದಾನೆ. ಪಾಂಡವರ ಪರವಾಗಿ ಅಜಾತಶತ್ರು ಯುಧಿಷ್ಠಿರ ಅವನು ಯಾವ ತೀರ್ಮಾನವನ್ನು ತಗೊಂಡಿದ್ದಾನೆ, ಯಾಕೆಂತಂದ್ರೆ ರಾಜ್ಯವನ್ನು ಕೊಡೋದಕ್ಕೆ ಆಗೋದಿಲ್ಲ ಅಂತ ನೀನು ಹೇಳಿದ್ಯಲ್ಲ. ಸೊ ಅಲ್ಲಿ ಪಾಂಡವರ ಸಹಿತವಾಗಿ ಎಲ್ಲರೂ ಚರ್ಚೆ ಮಾಡಿದ್ದಾರೆ. ಸೊ ಪಾಂಡವರ ಪರವಾಗಿ ಅಜಾತಶತ್ರು ಯುಧಿಷ್ಠಿರ ಹ್ಯಾಸ್ ಟೇಕನ್ ಎ ಡಿಸಿಷನ್. ಸೊ ಪಾಂಡವರ ಪರವಾಗಿ ಅವನು ಒಂದು ತೀರ್ಮಾನ ತಗೊಂಡಿದ್ದಾನೆ ಅಂತಂದ್ರೆ ಅದನ್ನು ಊಹೆ ಮಾಡ್ಕೋಬಹುದು ಬಹಳ ಈಸಿಯಾಗಿ. ಆದರೂ ಕೂಡ ಸ್ಪಷ್ಟವಾಗಿ ವಿದುರ ಸಂಜಯ ತಿಳಿಸಲಿಲ್ಲ. ಸೊ ದಿಸ್ ಅಜಾತಶತ್ರು ಹ್ಯಾಸ್ ಟೇಕನ್ ಎ ಡಿಸಿಷನ್. ಪಾಂಡವರ ಪರವಾಗಿ ಅವನು ತಗೊಂಡಿರುವಂತಹ ತೀರ್ಮಾನವನ್ನ ನಾನು ನಾಳೆ ರಾಜ್ಯಸಭೆಯಲ್ಲಿ ತಿಳಿಸ್ತೀನಿ. ಅಲ್ಲಿ ನಡೆದ ಮಾತುಕತೆಗಳನ್ನು ಪೂರ್ಣವಾಗಿ ನಾನು ತಿಳ್ಕೋಬೇಕು ಅಂತಂದರೆ ಐ ಹ್ಯಾವ್ ಟು ವೇಟ್ ಟಿಲ್ ಟುಮಾರೋ ಮಾರ್ನಿಂಗ್. ನಾನು ನಾಳೆವರೆಗೆ ಕಾಯಬೇಕು. ಆದರೆ ಅದನ್ನು ನಾನು ಈಗಲೇ ಕೇಳ ಬಯಸಿದ್ದೆ. ನನಗೀಗ ಆ ವಿಚಾರ ಗೊತ್ತಾಗಬೇಕಾಗಿತ್ತು. ನನ್ನ ಮನಸ್ಸು ಕುಣಿತಾ ಇದೆ. ಅದರಿಂದ ನಾನು ದಯಮಾಡಿ ಅಲ್ಲಿ ಏನು ನಡೀತು ಹೇಳಪ್ಪ ಅಂತ ಸಂಜಯನನ್ನು ಕೇಳಿದ್ದಕ್ಕೆ ಅವನು ನನಗೆ ಬೈದುಬಿಟ್ಟು ನಿಂದಿಸಿ ಚೀಮಾರಿ ಹಾಕಿ ಹೋಗಿದ್ದಾನೆ. ಅವನಿನ್ನು ನಾಳೆಯ ಸಭೆಯಲ್ಲಿ ಏನು ಮಾತನಾಡ್ತಾನೆ ಅದೇ ನನಗೆ ಹೆದರಿಕೆ ಆಗಿದೆ. ನಾಳೆ ಸಂಜಯ ಏನು ಮಾತನಾಡ್ತಾನೆ ಮತ್ತು ಅಜಾತಶತ್ರು ಯುಧಿಷ್ಠಿರ ಅವನು ತಗೊಂಡಿರುವಂತಹ ತೀರ್ಮಾನ ಏನು. ಸೊ ಎರಡೂ ಕೂಡ ಒಂದು ರೀತಿಯಲ್ಲಿ ನನ್ನ ಚಿಂತೆಗೆ ಕಾರಣ ಆಗಿದೆ. ಸೊ ಪಾಂಡವರು ಏನು ತೀರ್ಮಾನ ತಗೊಂಡಿದ್ದಾರೆ, ಯುಧಿಷ್ಠಿರ ಏನು ಹೇಳಿದ್ದಾನೆ, ಸೊ ಅದೆಲ್ಲ ನಾಳೆ ಗೊತ್ತಾಗತ್ತೆ. ಈ ಕ್ಷಣದಲ್ಲಿ ನನಗೇನು ಗೊತ್ತಾಗ್ತಾ ಇಲ್ಲ. ಏನು ನಡೆದಿರಬಹುದು ಅನ್ನೋದು ಕೂಡ ನಾನು ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ರಿವೀಲ್ಡ್ ಟುಮಾರೋ ಇನ್ ದಿ ರಾಜ್ಯಸಭಾ ಬೈ ಸಂಜಯ. So in the royal court he is going to reveal. So now I have to wait till tomorrow morning. So I am worrying about it, Vidura. ಅದು ನನ್ನ ಚಿಂತೆಗೆ ಕಾರಣ ಆಗಿದೆ. ಇಲ್ಲಿ ಈ ಶ್ಲೋಕದಲ್ಲಿ ಸಂಜಯೋ ವಿದುರ ಪ್ರಾಜ್ಞೋ ಆ ರೀತಿ ಕೂಡ ಇದೆ. ಮತ್ತೆ ಕೆಲವು ಪುಸ್ತಕಗಳಲ್ಲಿ ಸಂಜಯೋ ವಿದುರ ಪ್ರಾಪ್ತ. ಸೊ ಈ ರೀತಿ ಕೂಡ ಇದೆ. ಇದು ದಿಸ್ ಇಸ್ ಕಾಲ್ಡ್ ಪಾಠಾಂತರ. ಸೊ ಪ್ರಾಪ್ತ ಅಂತ ಈ ಹೇಳಿರುವಂತಹದ್ದು
Sanjaya has arrived. I am available. Praptaha. I have come back from Viratanagara. ಸಂಜಯೋ ವಿದುರ ಸಂಜಯ ಬಂದಿದ್ದಾನೆ, ಪ್ರಾಪ್ತಃ ವಿದುರನಿಗೆ ಹೇಳ್ತಾ ಇರುವಂತಹದ್ದು. ಸೊ ಆ ರೀತಿ ಕೂಡ ಅರ್ಥ ಆಗತ್ತಿಲ್ಲಿ. ಮತ್ತು ಪ್ರಾಜ್ಞಃ ಅನ್ನುವಂತಹದ್ದು, ಧೃತರಾಷ್ಟ್ರ ಈಸ್ ಕಾಲಿಂಗ್ ಸಂಜಯ ಆಸ್ ಪ್ರಾಜ್ಞಃ ಬಿಕಾಸ್ ಸಂಜಯ ಈಸ್ ವೆರಿ ವೈಸ್ ಪರ್ಸನ್, ಸುಪ್ರೀಮ್ಲಿ ವೈಸ್. ಸೊ ಅದರಿಂದ ಅವನನ್ನು ಕೂಡ ಪ್ರಾಜ್ಞಃ ಅಂತ ಕರೆದಿದ್ದಾನೆ. ಸೊ ಬುದ್ಧಿವಂತನಾದ ಸಂಜಯ ಹಿಂತಿರುಗಿ ಬಂದಿದ್ದಾನೆ, ಪ್ರಾಜ್ಞಃ. ಸೊ ಇಲ್ಲಿ ಪ್ರಾಜ್ಞಃ ಪ್ರಾಪ್ತಃ ಅನ್ನುವಂಥದ್ದು ಹೆಚ್ಚು ವ್ಯತ್ಯಾಸವನ್ನು ಕೊಡ್ತಾ ಇಲ್ಲ. ಎರಡೂ ಕೂಡ ಹೆಚ್ಚು ಕಡಿಮೆ ಒಂದೇ ರೀತಿಯ ಸಂದರ್ಭಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಇದು ಜಸ್ಟ್ ಪಾಠಾಂತರ. ಸಂಜಯ ಅವನು ಧೃತರಾಷ್ಟ್ರನಿಗೆ ಈಸ್ ಎ ಪರ್ಸನಲ್ ಅಡ್ವೈಸರ್ ಮತ್ತು ಧೃತರಾಷ್ಟ್ರನ ಸಾರಥಿ ಸಂಜಯ, ಬಹಳ ವಿವೇಕಿ. ಸೊ ಅವನು ಕೂಡ ಅನೇಕ ಸಂದರ್ಭಗಳಲ್ಲಿ ಧೃತರಾಷ್ಟ್ರನಿಗೆ ಉತ್ತಮವಾದಂತಹ ಸಲಹೆಗಳನ್ನು ಕೊಡ್ತಾ ಇದ್ದ ಮತ್ತು ಬಹಳ ಧೈರ್ಯವಾಗಿ ಅವನು ಸಲಹೆಗಳನ್ನು ಕೊಡ್ತಾ ಇದ್ದ. ಸೊ ಸಂಜಯ ಹ್ಯಾಸ್ ಗಾಟ್ ಆಲ್ ದೀಸ್ ಸ್ಪೆಷಲ್ ಕ್ವಾಲಿಟೀಸ್. ಅದರಿಂದ ಅವನನ್ನು ಆಯ್ಕೆ ಮಾಡಿ ಹಿ ಈಸ್ ದಿ ರೈಟ್ ಪರ್ಸನ್ to be an ambassador to go and talk to Pandavas in Viratanagara. So ಕೌರವರ ಪರವಾಗಿ ರಾಯಭಾರಿಯಾಗಿ ಸಂಜಯ he went to Pandavas camp. ಅಲ್ಲಿ ಪಾಂಡವರೆಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಸೊ ಕೌರವ ದೊರೆ ದಟ್ ಈಸ್ ಧೃತರಾಷ್ಟ್ರ ಪಾಂಡವರಿಗೆ ಅವರ ರಾಜ್ಯವನ್ನು ಹಿಂತಿರುಗಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಮಾತುಗಳನ್ನು ಆಡಿದ್ದಾನೆ. ಸೊ ಹಿಂತಿರುಗಿಸಿ ಕೊಡದೆ ಹೋದರೆ ಆ ನಂತರದಲ್ಲಿ ಯುದ್ಧ ಈಸ್ ಅನಿವಾರ್ಯ ಅನ್ನುವಂತಹ ಒಂದು ಮುನ್ಸೂಚನೆ ಅಲ್ಲಿಂದ ಬಂದಿದೆ, ಸಿಕ್ಕಿದೆ. ಸೊ ಇನ್ಫ್ಯಾಕ್ಟ್ ಯುದ್ಧ ಮಾಡೋದಕ್ಕೆ ಈಗ ಪಾಂಡವರ ಪಕ್ಷದಲ್ಲಿ ಕೂಡ ಇದನ್ನು ಎಲ್ಲರೂ ಒಪ್ಪಿರ್ತಾರೆ. ಸೊ ಯುದ್ಧ ಈಸ್ ಅನಿವಾರ್ಯ. ಒಂದು ವೇಳೆ ಯುದ್ಧವೇ ನಡೆದರೆ ಯುದ್ಧದ ಪರಿಣಾಮವನ್ನು ಸಂಜಯ ಬಹಳ ಚೆನ್ನಾಗಿ ಊಹೆ ಮಾಡ್ಕೊಂಡಿದ್ದಾನೆ, ಕಲ್ಪನೆ ಮಾಡ್ಕೊಂಡಿದ್ದಾನೆ. ಹಿ ನೋಸ್ ದಿ ರಿಸಲ್ಟ್ ಆಫ್ ದಿ ವಾರ್. ಸೊ ದ ಒನ್ ವಿತ್ ನೋ ಎನಿಮಿ ಇಸ್ ಕಾಲ್ಡ್ ದಿ ಅಜಾತ ಶತ್ರು. ಸೊ ಹಿಯರ್ ಅಜಾತ ಶತ್ರು ಈಸ್ ಯುಧಿಷ್ಠಿರ. ಸೊ ಯುಧಿಷ್ಠಿರನಿಗೆ ಶತ್ರುಗಳೇ ಇಲ್ಲ. ಅಂತಹ ಯುಧಿಷ್ಠಿರನನ್ನ ಈಗ ಎದುರು ಹಾಕೋತಾ ಇದ್ದಾರೆ. ಹಿ ಈಸ್ ಆಕ್ಚುಲಿ ಅಜಾತ ಶತ್ರು ಅಂತಂದರೆ ಯುದ್ಧ ಮಾಡುವಂತಹ ಅವಶ್ಯಕತೆ ಇಲ್ಲ, ಅವನಿಗೆ ಯಾರು ಶತ್ರುಗಳೇ ಇಲ್ಲ. ಪಾಂಡವರು ಯುದ್ಧ ಮಾಡಬೇಕು ಅಂತಂದರೆ ಶತ್ರುಗಳ ಜೊತೆ ಯುದ್ಧ ಮಾಡಬೇಕಾಗತ್ತೆ. ಬಟ್ ಹಿ ಈಸ್ ಅಜಾತ ಶತ್ರು. ಬಟ್ ಇಲ್ಲಿ ಇವರು ರಾಜ್ಯವನ್ನು ನಾವು ಹಿಂತಿರುಗಿಸಿ ಕೊಡೋದಿಲ್ಲ ಅಂತಂದಾಗ ಯುದ್ಧ ಈಸ್ ಅನಿವಾರ್ಯ. ಅವಾಗ ದಿ ಸೇಮ್ ಕೌರವಾಸ್ ಅವರು ಶತ್ರುಗಳಾಗಿ ಕಂಡು ಬರ್ತಾರೆ. ಸೊ ನೀವು ಶತ್ರುಗಳಾಗಬೇಡಿ, ಶತ್ರುಗಳಾಗ್ತಾ ಇದ್ದೀರಾ ಅನ್ನೋವಂತಹದ್ದನ್ನು ತಿಳಿಸ್ಬೇಕು ಅಂತ ಸಂಜಯ ಯುಧಿಷ್ಠಿರನನ್ನ ಅಜಾತ ಶತ್ರು. ಸೊ ಅಜಾತ ಶತ್ರು ದಿಸ್ ಯುಧಿಷ್ಠಿರ ಅವನು ಏನು ತೀರ್ಮಾನವನ್ನು ತಗೊಂಡಿದ್ದಾನೆ ಪಾಂಡವರ ಸಮ್ಮುಖದಲ್ಲಿ, ಅದನ್ನು ನಾನು ನಾಳೆ ಬೆಳಗ್ಗೆ ಎಲ್ಲರ ಎದುರಿಗೆ ರಾಜಸಭೆಯಲ್ಲಿ ತುಂಬಿದ ಸಭೆಯಲ್ಲಿ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ಸೊ ಈಗ ಈ ರಾತ್ರಿನಲ್ಲಿ ಐ ಆಮ್ ಟೈರ್ಡ್. ಯಾಕೆಂತಂದರೆ ಐ ಹ್ಯಾವ್ ಟ್ರಾವೆಲ್ಡ್, ನಾನು ಪ್ರಯಾಣ ಮಾಡಿ ಬಂದಿದ್ದೀನಿ. ಆದ್ದರಿಂದ ನನಗೀಗ ಮಾತನಾಡುವಂತಹ ಚೈತನ್ಯ ಇಲ್ಲ, ಅಷ್ಟು ಶಕ್ತಿ ಇಲ್ಲ, ತಾಳ್ಮೆ ಇಲ್ಲ. ಆ ಮಾತುಕತೆಗಳನ್ನು ಈಗ ನಿನಗೆ ಹೇಳಬೇಕು ಅಂತಂದರೆ ನೀನು ಕೇಳೋದಕ್ಕೆ ನೀನು ಇಂಟ್ರೆಸ್ಟಿಂಗ್ ಆಗಿ ಕೂತಿದ್ಯಾ, ಬಟ್ ಹೇಳೋದಕ್ಕೆ ನನಗೆ ಸಹನೆ ಇಲ್ಲ. ಅದರಿಂದ ದಟ್ ವಿ ವಿಲ್ ಡಿಸ್ಕಸ್ ಇಟ್ ಟುಮಾರೋ. ಸೊ ಅದನ್ನು ನಾಳೆ ನಾನು ಹೇಳ್ತೀನಿ. ಸೊ ಹೀಗೆ ಹೇಳಿ ಸಂಜಯ ನಾನು ಮಲ್ಕೋಬೇಕು ಅಂತ ಹೇಳಿದ ಅವನು ತನ್ನ ಅರಮನೆಗೆ ಹೊರಟೋಗ್ತಾನೆ. ಸೊ ಸಂಜಯನ ಈ ಒಂದು ನಡವಳಿಕೆ ಧೃತರಾಷ್ಟ್ರ ಈಸ್ ನಾಟ್ ಏಬಲ್ ಟು ಸ್ಲೀಪ್. ಸೊ ರಾತ್ರಿಯ ಸಮಯದಲ್ಲಿ ಆ್ಯಕ್ಚುಲಾಗಿ ರಾತ್ರಿಯ ಸಮಯದಲ್ಲಿ ನಾವೆಲ್ಲರೂ ನಿದ್ದೆ ಮಾಡ್ತೀವಿ. ಸೊ ನಿದ್ದೆ ಮಾಡೋದಕ್ಕೆ ಅದು ಸೂಕ್ತವಾದ ಸಮಯ ಅಂತಂದರೆ ರಾತ್ರಿ. ಬಟ್ ಇಂತಹ ರಾತ್ರಿಯ ಸಮಯದಲ್ಲಿ ನಿದ್ರೆ ಇಲ್ಲ ಅಂತಂದರೆ ಅದರ ಜಾಗದಲ್ಲಿ ಏನು ತುಂಬಿರುತ್ತೆ? ಚಿಂತೆಗಳು ತುಂಬಿರುತ್ತೆ.
ಸೊ ಈಗ ಧೃತರಾಷ್ಟ್ರನಿಗೆ ಅದೇ ಆಗಿರೋದು, ಚಿಂತೆಗಳು ತುಂಬಿದೆ. ಈ ಚಿಂತೆ ಎನ್ನುವಂತಹದ್ದು ಮನುಷ್ಯನನ್ನು ಸುಟ್ಟು ಹಾಕುತ್ತೆ. ಸೊ ಆದುದರಿಂದ ಅವನೇನು ಮಾಡ್ತಾನೆ, ಈ ಚಿಂತೆಗಳೊಂದಿಗೆ ನಾನು ರಾತ್ರಿಯನ್ನು ಕಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಆ್ಯಂಡ್ ಹೀ ಈಸ್ ಆಲ್ ಅಲೋನ್ ದೇರ್ ಇನ್ ದಿ ರೂಮ್. ನಾವೊಬ್ಬನೇ ಈ ರಾತ್ರಿನಲ್ಲಿ, ಅದು ಕೂಡ ಎಂತಹ ಪರಿಸ್ಥಿತಿ, ಸೋ ಮಚ್ ಆಫ್ ಆಂಗ್ಸೈಟಿ ಇನ್ ದಿ ಮೈಂಡ್, ದೆರ್ ಈಸ್ ಫಿಯರ್ ಆ್ಯಂಡ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಇವೆಲ್ಲವನ್ನು ನೆನೆಸ್ಕೊಂಡ್ರೆ ಹಿಂಗಪ್ಪ ರಾತ್ರಿ ಒಂದೊಂದು ಕ್ಷಣ ಕೂಡ ಯುಗದ ಥರ ಆಗುತ್ತೆ. ಒಂದೊಂದು ಯುಗದ ಸಮಯ ನಾನು ಎಚ್ಚರವಾಗಿರಬೇಕು ಅಂತಂದರೆ ಹೌ ಈಸ್ ಇಟ್ ಪಾಸಿಬಲ್? ಸೊ ಈಗ ನನ್ನನ್ನು ಸಂತೈಸೋದಕ್ಕೆ ಇಲ್ಲಿ ಯಾರೂ ಇಲ್ಲ, ನಿದ್ರೆ ಕೂಡ ಬರ್ತಾ ಇಲ್ಲ. ನನ್ನ ಜೊತೆ ಏನೊಂದು ಮಾತನಾಡಿದೆ ಸಂಜಯ ನನ್ನನ್ನೇ ಚೀಮಾರಿ ಹಾಕಿ ಹೊರಟೋಗಿದ್ದಾನೆ. ಸೊ ಈಗ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗಬೇಕು ಅಂತಂದರೆ ನನ್ನನ್ನು ಸಂತೈಸುವಂತಹ ಒಬ್ಬ ವ್ಯಕ್ತಿ ಬೇಕು. ಅವನು ಬಂದು ನನಗೆ ಧೈರ್ಯ ಕೊಟ್ಟರೆ ನಿದ್ದೆ ಬರುತ್ತೋ ಬಿಡುತ್ತೋ ಅಟ್ಲೀಸ್ಟ್ ಸ್ವಲ್ಪ ನಾನು ಕಾಮಾಗಿರಬಹುದು. ಸೊ ಈ ಕಾರಣದಿಂದ ಅವನೇನು ಮಾಡ್ತಾನೆ, ದ್ವಾಸ್ತಃ ದ್ವಾರಪಾಲಕನನ್ನು ಕರೆದು ಗೋ ಅಂಡ್ ಬ್ರಿಂಗ್ ವಿದುರ ಇಮ್ಮಿಡಿಯೇಟ್ಲಿ. ಸೊ ನಾನು ಅವನನ್ನು ನೋಡಬೇಕು ಅಂತ ನನಗೀಗ ಬಯಕೆ ಆಗಿದೆ, ಆಸೆ ಆಗಿದೆ. ದೃಷ್ಟುಮ್ ಇಚ್ಛಾಮಿ ಅಂತಲೇ ಹೇಳಿ ಕಳಿಸ್ತಾನೆ. ನಾನು ಐ ಹ್ಯಾವ್ ಟು ಸಿ ಹಿಮ್, ಐ ವಾಂಟ್ ಟು ಸಿ ಹಿಮ್. ಸೊ ಅವನು ಬಂದರೆ ನನಗೆ ಸಮಾಧಾನ ಸಿಗತ್ತೆ. ಸೊ ಅದು ಓನ್ಲಿ ವಿದುರ ಅವನು ನನ್ನನ್ನು ಸಂತೈಸೋದಕ್ಕೆ ಸಾಧ್ಯ. ಆದ್ದರಿಂದ ಧೃತರಾಷ್ಟ್ರ ದ್ವಾಸ್ತನ ಮೂಲಕ, ದ್ವಾರಪಾಲಕನ ಮೂಲಕ ಅವನಿಗೆ ಸುದ್ದಿಯನ್ನು ಮುಟ್ಟಿಸ್ತಾನೆ. ಸೊ ಮಹಾರಾಜನ ಆದೇಶದ ಮೇರೆಗೆ ವಿದುರ ಹ್ಯಾಸ್ ಅರೈವ್ಡ್. ಈಗ ವಿದುರನಿಗೆ ಧೃತರಾಷ್ಟ್ರ ಇವೆಲ್ಲವನ್ನು ಡಿಟೈಲಾಗಿ ವಿವರಿಸಿದ. ನೋಡಪ್ಪ, ನಾನು ನಿನ್ನನ್ನು ಕರೆಸ್ಕೊಂಡಿದ್ದ ಉದ್ದೇಶ ಇಷ್ಟೇ, ನನ್ನ ಪರಿಸ್ಥಿತಿ ಈ ರೀತಿ ಇದೆ, ದಿಸ್ ಈಸ್ ಮೈ ಕಂಡೀಷನ್. ನಾನು ಹೇಗೆ ನಿದ್ದೆ ಮಾಡಲಿ, ಇಲ್ಲಿ ಏನು ತಪ್ಪುಗಳು ನಡೀತಾ ಇದೆ, ನಾನು ಹೇಗೆ ಇದನ್ನು ಸರಿ ಮಾಡ್ಕೋಬಹುದು. ಒಂದರ್ಥದಲ್ಲಿ ಕೆಲವು ತಪ್ಪುಗಳು ನಡೆದಿದೇನೋ ಅಂತ ನನಗೆ ಗೊತ್ತು, ಬಟ್ ಹೇಗೆ ಸರಿ ಮಾಡ್ಕೋಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಅದರಿಂದ ಹೆದರಿಕೆ ಇದೆ, ನನಗೆ ಮನಸ್ಸಿನಲ್ಲಿ ಹೆದರಿಕೆ ಇದೆ. ದೆರ್ ಈಸ್ ಅ ಫಿಯರ್ ಇನ್ ದಿ ಮೈಂಡ್, ದೆರ್ ಈಸ್ ಆಂಗ್ಸೈಟಿ, ಮುಂದೆ ಏನಾಗಬಹುದು. ಸೊ ಆ ಒಂದು ಆಂಗ್ಸೈಟಿ ಕೂಡ ಇದೆ. ಆ್ಯಂಡ್ ಏನಾದರೂ ಒಂದು ಪಕ್ಷ ನನ್ನ ಊಹೆಗೆ ವಿರುದ್ಧವಾಗಿ ಈ ಯುದ್ಧ ಅನ್ನುವಂತಹದ್ದು ನಡೆದು ಹೋದರೆ ನಾವು ನಿಜವಾಗಲೂ ಪಾಂಡವರನ್ನ ಗೆಲ್ಲೋದಕ್ಕೆ ಸಾಧ್ಯವ? ಯುದ್ಧದ ಪರಿಣಾಮ ಏನಾಗಬಹುದು? ಸೊ ಇವೆಲ್ಲವನ್ನು ಅವನು ಲೆಕ್ಕ ಹಾಕೊಂಡಾಗ ಧೃತರಾಷ್ಟ್ರನಿಗೆ ನಿದ್ದೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಚಿಂತೆಗಳು ಅವನನ್ನು ಆವರಿಸಿದೆ. ಸೊ ಅವೆಲ್ಲವನ್ನ ಈಗ ವಿದುರನಿಗೆ ಇಲ್ಲಿ ವಿವರಿಸಿದ್ದಾನೆ. ವಿವರಿಸ್ಬಿಟ್ಟು ಮತ್ತೆ ಅವನು ಹಿ ಕಂಟಿನ್ಯೂಸ್. ತತ್ಸಾಧ್ಯ ಕುರುವೀರಸ್ಯ ನ ವಿಜ್ಞಾತಂ ವಚೋಮಯ ತನ್ಮೇ ದಹತಿ ಗಾತ್ರಾಣಿ ತದಾಕಾಶಿ ಪ್ರಜಾಗರಂ. ಸೊ ಧೃತರಾಷ್ಟ್ರ ಮಾತನಾಡ್ತಾ ಇರುವಂತಹ ರೀತಿ, ಅವನ ಪರಿಸ್ಥಿತಿಯನ್ನು ನಾವು ಸ್ವಲ್ಪ ಗಮನವಿಟ್ಟು ನಾವು ನೋಡಿದ್ರೆ ಗೊತ್ತಾಗುತ್ತೆ. ವಿ ಕ್ಯಾನ್ ಸಿ ದಿ ಆಂಗ್ಸೈಟಿ ದಟ್ ಈಸ್ ದೇರ್ ಇನ್ ದಿ ಮೈಂಡ್ ಆಫ್ ಧೃತರಾಷ್ಟ್ರ. ಆದ್ಯ ಅಂತಂದರೆ ಇಂದು, ಇವತ್ತು, ಅಥವಾ ಈಗ, ರೈಟ್ ನೌ. ತಸ್ಯ ಕುರುವೀರಸ್ಯ ವಚಃ. ಸೊ ತಸ್ಯ ಮೀನ್ಸ್ ಯುಧಿಷ್ಠಿರ. ತಸ್ಯ ಕುರುವೀರಸ್ಯ ವಚಃ. ಸೊ ಯುಧಿಷ್ಠಿರ ಮತ್ತು ಯುಧಿಷ್ಠಿರನನ್ನು ಧೃತರಾಷ್ಟ್ರ ಇಲ್ಲಿ ಕುರುವೀರ ಅಂತ ಕರೆದಿದ್ದಾನೆ. ಆ್ಯಕ್ಚುಲ್ ಆಗಿ ಕೌರವರು ಪಾಂಡವರು ಅಂತ ಎರಡು ಗುಂಪು ಮಾಡಿ ಮಾತನಾಡ್ತೀವಿ ನಾವು. ಧೃತರಾಷ್ಟ್ರನ ಮಕ್ಕಳನ್ನು ಇಲ್ಲಿ ಕೌರವರು ಅಂತ ಕರೆದು ಪಾಂಡವಿನ ಮಕ್ಕಳನ್ನು ಪಾಂಡವರು ಅಂತ ಹೇಳ್ತೀವಿ. ಸೊ ಈ ಕೌರವರು ಮತ್ತು ಪಾಂಡವರು ಅನ್ನುವಂತಹ ಈ ಅರ್ಥವನ್ನು ಬಿಟ್ಟರೆ ಪಾಂಡವರು ಕೂಡ ಒಂದರ್ಥದಲ್ಲಿ ಕೌರವರೇ. ಯಾಕೆಂತಂದ್ರೆ ಅವರು ಕೂಡ ದೇ ಆಲ್ ಕುರುವಂಶದಿಂದ ಉತ್ಪನ್ನರಾದಂತಹವರು. ಸೊ ದೇ ಆರ್ ಆಲ್ಸೋ ಕಾಲ್ಡ್ ಕೌರವಾಸ್. ಸೊ ಪಾಂಡವರು ಅಂತ ನಾವು ಹೇಳಿದ್ರು ಕೂಡ ದೇ ಆಲ್ ಬಿಲಾಂಗ್ ಟು ದಿಸ್ ಕುರುವಂಶ. ಸೊ ಕೌರವಾಸ್ ಅಂತ ಕರೆಯೋದ್ರಲ್ಲಿ ಅರ್ಥ ಇದೆ. ಸೊ ಹೀಗಾಗಿ ಯುಧಿಷ್ಠಿರನನ್ನ ಧೃತರಾಷ್ಟ್ರ ತಸ್ಯ ಕುರುವೀರಸ್ಯ ವಚಃ. ಸೊ
ಯುಧಿಷ್ಠಿರ ಇಸ್ ನೋ ಡೌಟ್ ಹಿ ಈಸ್ ಎ ವೀರ, ಕುರುವೀರನೇ ಆ್ಯಕ್ಚುಯಲ್ ಆಗಿ. ಸೊ ಧೃತರಾಷ್ಟ್ರ ವಿದುರನಿಗೆ ಹೇಳ್ತಾ ಇದ್ದೀನಿ, ಈ ದಿನ ನನಗೆ ಆ ಕುರುವೀರನಾದಂತಹ ಯುಧಿಷ್ಠಿರನ ವಚಃ ಮಾತುಗಳು ಅಂತಂದರೆ, ದಿಸ್ ಯುಧಿಷ್ಠಿರ ಸಂಜಯ ಅಲ್ಲಿಗೆ ರಾಯಭಾರಿಯಾಗಿ ಹೋಗಿದ್ದಾನೆ. ಹೋಗಿದ್ದಾಗ ಅಲ್ಲಿ ದಿಸ್ ಕುರುವೀರ ಅವನು ಏನು ಮಾತುಕತೆಗಳಾಡಿದಾನೆ ಅಲ್ಲಿ. ಸೊ ಯಾವ ತೀರ್ಮಾನಕ್ಕೆ ಅವರೆಲ್ಲರೂ ಬಂದಿದ್ದಾರೆ. ಪ್ರಮುಖವಾಗಿ ಯುಧಿಷ್ಠಿರ ಈಸ್ ದಿ ಹಿರಿಯ, ಸೊ ಹೀ ಈಸ್ ದ ಒನ್ ಹೂ ಕ್ಯಾನ್ ಟೇಕ್ ದಿ ಡಿಸಿಷನ್. ಬಟ್ ಡಿಸ್ಕಷನ್ ಅಂತ ಹೇಳಿದಾಗ ಪಾಂಡವರೆಲ್ಲರೂ ಅಲ್ಲಿ ಸೇರ್ಕೋತಾರೆ. ಬಟ್ ಡಿಸಿಷನ್ ತಗೊಳ್ಳುವಂತಹದ್ದನ್ನು ಯುಧಿಷ್ಠಿರನಿಗೆ ಬಿಡ್ತಾರೆ. ಸೊ ಇಲ್ಲಿ ಏನು ಮಾತುಕತೆಗಳಾಗಿದೆ ಪಾಂಡವರ ಮಧ್ಯದಲ್ಲಿ, ಮತ್ತು ಆ ಮಾತುಕತೆಗಳ ಕಾರಣದಿಂದ ಯುಧಿಷ್ಠಿರ ಯಾವ ತೀರ್ಮಾನವನ್ನು ತಗೊಂಡಿದ್ದಾನೆ, ಯಾವ ಡಿಸಿಷನ್ ಅವನು ತಗೊಂಡಿದ್ದಾನೆ. ಸೊ ಅದು ಸಂಜಯನಿಗೆ ಗೊತ್ತು. ಯಾಕೆಂತಂದರೆ ಸಂಜಯ ಹಿ ವೆಂಟ್ ಟು ವಿರಾಟನಗರ, ದಟ್ ಈಸ್ ಪಾಂಡವಾಸ್ ಕ್ಯಾಂಪ್. ರಾಯಭಾರಿ ಏನಾದರೂ ಸಂಧಾನ ಮಾಡ್ಕೊಂಬ ಅಂತ ಹೇಳಿ ನಾನೇ ಅವನನ್ನು ಕಳಿಸಿದ್ದೆ. ಸೊ ಸಂಜಯ ಅಲ್ಲಿ ಹೋಗಿದ್ದಾಗ ಸಂಜಯನ ಎದುರುಗಡೆ ನಡೆದಿರುವಂತಹ ವಿದ್ಯಮಾನಗಳು ಇವೆಲ್ಲ, ಪಾಂಡವರು ಮಾತಾಡಿರುವಂತಹದ್ದು, ಅಲ್ಲಿ ದಿಸ್ ಕುರುವೀರ ಯುಧಿಷ್ಠಿರ ಅವನು ಏನು ಡಿಸಿಷನ್ ತಗೊಂಡಿದ್ದಾನೆ ಎನ್ನುವಂತಹದ್ದು, ಆ ಮಾತುಕತೆಗಳು. ಮಯ ನ ವಿಜ್ಞಾತು, ನನಗೆ ಗೊತ್ತಿಲ್ಲ, ಸಂಜಯನಿಗೆ ಗೊತ್ತು, ನನಗೆ ತಿಳಿದಿಲ್ಲ. ಮಯ ನ ವಿಜ್ಞಾತು, ನನಗೆ ಗೊತ್ತಾಗಿಲ್ಲ. ಫೈನಲಿ ಐ ಡು ನಾಟ್ ನೋ ದಿ ಸಂದೇಶ ಆಫ್ ಯುಧಿಷ್ಠಿರ. ಸೊ ನಾನು ಎಷ್ಟೇ ಯೋಚನೆ ಮಾಡಿದ್ರೂ ಕೂಡ ಈ ಯುಧಿಷ್ಠಿರ ಯಾವ ತೀರ್ಮಾನಕ್ಕೆ ಬಂದಿದ್ದಾನೆ ಎನ್ನುವಂತಹದ್ದನ್ನು ನಾನು ಊಹೆ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ನಾನು ಏನು ಊಹೆ ಮಾಡ್ಕೋತಾನೆ ಅದಕ್ಕೆ ವಿರುದ್ಧವಾಗಿಯೇ ಕೂಡ ಇವನು ಯುಧಿಷ್ಠಿರ ತಗೊಂಡಿರಬಹುದು ಡಿಸಿಷನ್. ಈಗಾಗಲೇ ಡಿಸಿಷನ್ ಇಸ್ ಡನ್ ಆ್ಯಂಡ್ ಸಂಜಯ ನೋಸ್ ಇಟ್. ಸೊ ಈಗ ನಾನು ಕಲ್ಪನೆ ಮಾಡ್ಕೊಳ್ಳೋದ್ರಲ್ಲಿ, ಊಹೆ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂತಂದರೆ ಡಿಸಿಷನ್ಗೆ ಮುಂಚೆ ಈ ರೀತಿ ಆಗಬಹುದೇನೋ ಅಂತ ಯೋಚನೆ ಮಾಡ್ಬೋದು. ಈಗ ಡಿಸಿಷನ್ ಈಸ್ ಓವರ್, ಇಟ್ ಈಸ್ ಡನ್, ಆ್ಯಂಡ್ ದಟ್ ಡಿಸಿಷನ್ ಸಂಜಯ ನೋಸ್. ಬಟ್ ಇಟ್ ಈಸ್ ಸೋ ಅನ್ಫಾರ್ಚುನೇಟ್. ನಾನು ಅವನಿಗೋಸ್ಕರ ಕಾಯ್ಕೊಂಡು ಕೂತಿದ್ದೆ ಇಡೀ ರಾತ್ರಿ, ಈಗ ಬರ್ತಾನೆ, ಇನ್ನೇನು ಬರೋ ಟೈಮು ಇದು ಅಂತ ಹೇಳಿ ಒಂದೊಂದು ಕ್ಷಣನೂ ನಾನು ಸಂಜಯನಿಗಾಗಿ ಕಾಯ್ತಾ ಕೂತಿದ್ದೆ. ಅವನ ಆಗಮನದ ನಿರೀಕ್ಷೆಯಲ್ಲಿ ನಾನಿದ್ದೆ. ಬಟ್ ಬಂದ, ನಡುರಾತ್ರಿಯಲ್ಲಿ ಬಂದು ನನಗೆ ಚೀಮಾರಿ ಹಾಕಿ ನನ್ನನ್ನು ಬೈದು, ಹೋಗು ನಾನು ಮಲ್ಕೋಬೇಕು, ನಂಗೆ ನಿದ್ದೆ ಬರ್ತಾ ಇದೆ, ನಾನು ಪ್ರಯಾಣ ಮಾಡಿದ್ದೀನಿ, ನನಗೆ ಆಯಾಸ ಆಗಿದೆ, ಜೊತೆಗೆ ನಿನ್ನೊಬ್ಬನ ಜೊತೆ ಮಾತನಾಡೋ ಅಂತಹದ್ದಲ್ಲ ಇದು. ದಟ್ ಮೀನ್ಸ್ ಸಂಜಯ ಈಸ್ ಸೋ ಬ್ರೇವ್. ನಾನು ನಿನಗೆ ಹೇಳೋ ಅಂತಹದ್ದೇನಿಲ್ಲ, ಎಲ್ರಿಗೂ ಸೇರಿಸಿ ನಾನು ಮಾತಾಡ್ತೀನಿ ನಾಳೆ. ಯಾಕೆಂದರೆ ದಿಸ್ ಧೃತರಾಷ್ಟ್ರ ಹ್ಯಾಸ್ ಟೇಕನ್ ಎ ವೆರಿ ವರ್ಸ್ಟ್ ಡಿಸಿಷನ್ ಆಫ್ ನಾಟ್ ಹ್ಯಾಂಡಿಂಗ್ ಓವರ್ ದಿ ಕಿಂಗ್ಡಮ್ ಟು ದಿ ಪಾಂಡವಾಸ್. ಸೊ ಅಂತಹ ಕೆಟ್ಟ ಡಿಸಿಷನ್ ತೊಗೊಂಡಿದ್ದಾನೆ ಧೃತರಾಷ್ಟ್ರ, ಹಿಂತಿರುಗಿಸಿ ಕೊಡೋದಿಲ್ಲ ಅಂತಂದಿನಿ. ದಟ್ ಮೀನ್ಸ್ ನೀನು ಸಮರ್ಥನೇ ಅಲ್ಲ ಅಂತ. ಸಂಜಯ ಏನು ಧೃತರಾಷ್ಟ್ರನನ್ನು ಕನ್ಸಿಡರೇ ಮಾಡ್ತಾ ಇಲ್ಲ. ಸಿ ನಿನಗೆ ಇಷ್ಟ ಬಂದಂಗೆ ನೀನು ಏನೇನೋ ಡಿಸಿಷನ್ ತಗೋತೀಯ, ನಿನ್ನ ಜೊತೆ ಕೂತ್ಕೊಂಡು ಮಾತನಾಡೋ ಅಂತಹದ್ದೇನು. ನಾಳೆ ತುಂಬಿದ ಸಭೆಯಲ್ಲಿ ಎಲ್ಲರೂ ಇರ್ತಾರೆ, ಪ್ರಮುಖರು ಅಂತ ಅನ್ನಿಸ್ಕೊಂಡಿರೋ ಮೇಧಾವಿಗಳು ನಾಳೆ ತುಂಬ ಜನ ಇರ್ತಾರೆ, ಅವರೆಲ್ಲರೂ ಇರ್ತಾರೆ. ನೀನು ಬಾ ಆ ಸಭೆಗೆ, ನೀನು ಬಾ. ಆಗ ನಾನು ಅಲ್ಲಿ ಹೇಳ್ತೀನಿ, ಇಷ್ಟೊಂದು ಧೈರ್ಯವಾಗಿ ಮಾತನಾಡುವಂತಹ ಕೆಪಾಸಿಟಿ ಓನ್ಲಿ ಸಂಜಯ ಹ್ಯಾಸ್ ಗಾಟ್. ಸಿ ದಟ್ ಈಸ್, ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದಟ್ ಬ್ರೇವ್ನೆಸ್. ಸೊ ನನ್ನ ಕಲ್ಪನೆಗೆ ಮೀರಿರುವಂತಹ ಡಿಸಿಷನ್ ಈಗ ಆಗಿ ಹೋಗಿದೆ, ಅದನ್ನು ನಾನೀಗ ಕಲ್ಪನೆ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಆ್ಯಂಡ್ ದಟ್ ಡಿಸಿಷನ್, ಅಲ್ಲಿ ಏನು ಡಿಸಿಷನ್ ಆಗಿದೆ ಅನ್ನೋವಂತಹದ್ದು ಸಂಜಯ ನೋಸ್. ಸೊ ನಾನು ಮಲ್ಕೋಬೇಕು ಅಂತ ಅವ್ನು ಹೊಟ್ಟೋಗ್ಬಿಟ್ಟ. ಬಟ್ ಆ ಡಿಸಿಷನ್ ನನಗೆ ಗೊತ್ತಾಗಬೇಕು ಅಂತಂದರೆ ನಾಳೆ ಬೆಳಗ್ಗೆ ಸಭಾ ಮಧ್ಯದಲ್ಲಿ ನಾನು ಎಲ್ಲರೂ ಇರುವಾಗ ಅದನ್ನು ತಿಳಿಸ್ತೀನಿ ಅಂತ ಹೇಳಿ ಅವನು ಹೊರಟು ಹೋದ. ಸಂಜೆ ಏನೋ ನಾನು ನಿದ್ರೆ ಮಾಡ್ತೀನಿ ಅಂತ ಹೊರಟೋದ. ಅವನಿಗೆ ನಿದ್ರೆ ಬರುತ್ತೆ, ಬಟ್ ನನಗೆ ತಾನೇ ನಿದ್ರೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಚಿಂತೆಗಳೆಲ್ಲ ನನ್ನನ್ನು ಆವರಿಸಿದೆ, ನಾಟ್ ಸಂಜಯ. ಸೊ ಸಂಜಯ ವಿಲ್ ಸ್ಲೀಪ್ ಪೀಸ್ಫುಲಿ. ಅವನೇನು ಎಫರ್ಟ್ ಹಾಕಬೇಕು ಸಂಧಾನ ಅಂತ ಹೇಳಿ ಅದನ್ನು ಅವನ ಕೆಲಸವನ್ನು ಅವನು ಮಾಡಿದ್ದಾನೆ.
ಸೊ ಅವನಿಗೆ ಮುಂದೆ ಏನು ನಡೆಯುತ್ತೆ ಅನ್ನುವಂತಹದ್ದು ಸ್ಪಷ್ಟವಾಗಿ ತಿಳಿದಿರೋದ್ರಿಂದ ಅವನು ಹೋಗಿ ನಿದ್ದೆ ಮಾಡ್ತಾನೆ. ಇಟ್ ಈಸ್ ಪಾಸಿಬಲ್ ಫಾರ್ ಹಿಮ್. ಬಟ್ ನನಗೆ ಆ ರೀತಿ ನಿದ್ರೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ತತ್ ಆಕರ್ಷೀತ್. ತತ್ ಅಂತಂದರೆ ಯುಧಿಷ್ಠಿರ ಮಾತನಾಡಿರುವಂತಹ ಮಾತುಗಳು. ಆಕರ್ಷೀತ್, ಟು ಹಿಯರ್ ದೋಸ್ ವರ್ಡ್ಸ್, ಟು ಲಿಸನ್ ಟು ದಿ ವರ್ಡ್ಸ್ ವಿಚ್ ವರ್ ಸ್ಪೋಕನ್ ಬೈ ಯುಧಿಷ್ಠಿರ. ಕುರುವೀರ ಯುಧಿಷ್ಠಿರ ಮಾತನಾಡಿರುವಂತಹ ಮಾತುಗಳು ಏನಿರಬಹುದು ಅನ್ನುವ ಚಿಂತೆ ನನ್ನ ಹತ್ರ ಇದೆಯಲ್ಲ. ಸೊ ಪ್ರಜಾಗರಂ, ಐ ಆಮ್ ಅವೇಕ್. ಸೊ ಐ ಆಮ್ ಅವೇಕ್ ಅಂತಂದರೆ ಇಟ್ ಈಸ್ ನಾಟ್ ಜಸ್ಟ್ ಎಚ್ಚರ. ಯಾಕೆಂತಂದರೆ ದಿಸ್ ಈಸ್ ನಡುರಾತ್ರಿ ನಿದ್ದೆ ಮಾಡುವಂತಹ ಟೈಮು. ಸೊ ನಿದ್ದೆ ಮಾಡುವಂತಹ ಟೈಮಲ್ಲಿ ಐ ಆಮ್ ಅವೇಕ್ ಅನ್ನುವಂತಹದ್ದು ಈಸ್ ನಾಟ್ ಗುಡ್ ಥಿಂಗ್. ಸೊ ನಿದ್ರೆಯ ಸಮಯದಲ್ಲಿ ನಿದ್ರೆಯನ್ನು ಮಾಡಬೇಕು. ಸೊ ನಿದ್ರೆ ಮಾಡುವಂತಹ ಸಂದರ್ಭದಲ್ಲಿ ಐ ಆಮ್ ಅವೇಕ್ ಅಂತಂದರೆ ದೆರ್ ಈಸ್ ಸಮಥಿಂಗ್ ರಾಂಗ್. ದಟ್ ಮೀನ್ಸ್ ಐ ಆಮ್ ಸ್ಲೀಪ್ಲೆಸ್. ಸೊ ಬಟ್ ಆಗ್ತಾ ಇರುವಂತಹದ್ದೇ ಬೇರೆ. ತನ್ಮೇ ದಹತಿ ಗಾತ್ರಾಣಿ. ಈ ಸಂಜೆಯ ಏನನ್ನೂ ಹೇಳದೆ ಹೊರಟೋಗಿದಾನಲ್ಲ, ಆ ಚಿಂತೆ ನನ್ನ ಶರೀರವನ್ನು ದಹಿಸ್ತಾ ಇದೆ. ಸೊ ಆ ಒಂದು ಪರಿತಪಿಸ್ತಾ ಇದ್ದೀನಿ ಅಂತ ನಾವೇನು ಹೇಳ್ತೀವಿ, ತಾಪ. ತಾಪ ಅಂತಂದರೆ ಸುಡ್ತಾ ಇದೆ ಅಂತ ಅರ್ಥ. ದಹಿಸ್ತಾ ಇದೆ. ತಾಪ ಅಂತಂದ್ರೆ ಅದು ತಾಪಮಾನ ಅಂತೀವಲ್ಲ. ಸೊ ನನಗೆ ಏನು ನಡೀತು ಅನ್ನುವಂತಹದನ್ನು ಹೇಳಿದೆ ಹಾಗೆ ಹೊರಟೋಗ್ಬಿಟ್ಟ ಸಂಜಯ. ಬಟ್ ನನಗೆ ನಿದ್ರೆ ಬರ್ತಾ ಇಲ್ಲ. ಆ ಚಿಂತೆಗಳು ನನ್ನನ್ನು ಕಾಡ್ತಾ ಇರೋದ್ರಿಂದ ಆ ಚಿಂತೆ ನನ್ನ ಶರೀರವನ್ನು ದಹಿಸ್ತಾ ಇದೆ, ಅದು ನನ್ನನ್ನು ಸುಡ್ತಾ ಇದೆ. ನಾನು ಹೇಗೆ ಮಲಗೋದಕ್ಕೆ ಸಾಧ್ಯ? ಇಷ್ಟೆಲ್ಲ ಚಿಂತೆಗಳು, ಇಡೀ ದೇಹ ಸುಡ್ತಾ ಇದೆ ಅಂತಂದರೆ ನಾನು ಹೇಗೆ ಮಲ್ಕೊಳ್ಳೋದಕ್ಕೆ ಸಾಧ್ಯ? ನನಗೆ ನಿದ್ರೆ ಬರ್ತಾ ಇಲ್ಲ. ಸೊ ಅದನ್ನು ಇಲ್ಲಿ ಪ್ರಜಾಗರಂ, ಜಾಗರಂ. ಆ್ಯಕ್ಚುಲಾಗಿ ಜಾಗರಂ ಅಂತಂದರೆ ಅಂತಂದ್ರೆ ಏನು? ಐ ಆಮ್ ಕಂಪ್ಲೀಟ್ಲಿ ಅವೇಕ್ ಅಂತಂದರೆ ಇಲ್ಲಿ ಅನ್ನುವಂತಹದ್ದು ದಟ್ ಇಂಡಿಕೇಟ್ಸ್ ದಿ ಸಾತ್ವಿಕ, ಸತ್ವ ಜಾಗರ. ಅದು ಆ್ಯಕ್ಚುಲಾಗಿ ಪ್ರಜಾಗರಂ ಅಂತಂದರೆ ಅಂತಂದರೆ ದಟ್ ಈಸ್ ಸತ್ವತೆ. ಬಟ್ ಇಲ್ಲಿ ಪ್ರಜಾಗರಂ ಅಂತ ಧೃತರಾಷ್ಟ್ರ ಹೇಳ್ಕೊಂಡ್ರು ಕೂಡ ಫಾರ್ ಧೃತರಾಷ್ಟ್ರ ಇಟ್ ಈಸ್ ನಾಟ್ ಪ್ರಜಾಗರಂ. ಯಾಕೆ ಅಂತಂದರೆ ಅವನು ಎಚ್ಚರವಾಗಿರುವಂತಹದ್ದು ಇಟ್ ಈಸ್ ನಾಟ್ ಸಾತ್ವಿಕ. ದಟ್ ಎಚ್ಚರ ಈಸ್ ಬಿಕಾಸ್ ಆಫ್ ದಿ ರಾಜಸಿಕ. ದೆರ್ ಈಸ್ ಸೋ ಮಚ್ ಆಫ್ ಆಂಗ್ಸೈಟಿ, ದೆರ್ ಈಸ್ ಸೋ ಮಚ್ ಆಫ್ ಫಿಯರ್. ಸೊ ಅದರಿಂದ ಇಟ್ ಈಸ್ ನಾಟ್ ಪ್ರಜಾಗರ. ಪ್ರಜಾಗರಂ ಅಂತಂದರೆ ಸಾತ್ವಿಕ ಜಾಗರ ಅಲ್ಲ ಅದು. ಸೊ ಇಟ್ ಈಸ್ ಆಂಗ್ಸೈಟಿ, ರಾಜಸಿಕ ಜಾಗರ. ಆ್ಯಕ್ಚುಲಾಗಿ ಸಾತ್ವಿಕ ಅಂತಂದ್ರೆ ಏನು ಅಂತಂದರೆ ಇಟ್ ಈಸ್ ಲೈಕ್ ಮೆಡಿಟೇಷನ್. ಮೆಡಿಟೇಷನ್ ಅಂತಂದ್ರೆ ಏನು? ನಾವು ನಿದ್ರೆ ಮಾಡಿದ್ರೆ ಎಷ್ಟು ಆನಂದ ಸಿಗುತ್ತೆ, ದ ಸೇಮ್ ಆನಂದ ಅಂಡ್ ಸುಖ ಈಸ್ ದೇರ್ ಇನ್ ಮೆಡಿಟೇಷನ್, ಧ್ಯಾನ. ಸೊ ಅಲ್ಲಿ ಕಣ್ಣುಗಳನ್ನು ಮುಚ್ಕೊಂಡಿರ್ತೀವಿ, ಆ ಧ್ಯಾನ ಸ್ಥಿತಿ, ಸಮಾಧಿ ಸ್ಥಿತಿಯಲ್ಲಿ ಇರ್ತೀವಿ. ವಿ ಆರ್ ಅಲರ್ಟ್, ಬಟ್ ನಿದ್ರೆಯಲ್ಲಿ ಏನು ಸುಖ ಇದೆ, ದಟ್ ಸುಖ ಈಸ್ ದೇರ್ ಇನ್ ದಿ ಧ್ಯಾನ, ಮೆಡಿಟೇಷನ್. ಸೊ ದಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಪ್ರಜಾಗರಂ. ದಟ್ ಈಸ್ ಸಾತ್ವಿಕ ಜಾಗರ. ಸೊ ಇಲ್ಲಿ ಸ್ಲೀಪ್ಲೆಸ್ನೆಸ್. ಸೊ ಧೃತರಾಷ್ಟ್ರ ಅನುಭವಿಸ್ತಾ ಇರುವಂತಹ ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದಾನಲ್ಲ, ನನಗೆ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಎದ್ದು ಕೂತಿದ್ದಾನೆ. ದಟ್ ಎಚ್ಚರ ಈಸ್ ನಾಟ್ ಸಾತ್ವಿಕ ಎಚ್ಚರ. ಸೊ ಇದು ಒಂದು ರೀತಿಯಲ್ಲಿ ಆಂಗ್ಸೈಟಿ, ಹೆದರಿಕೆ, ಅನೇಕಗಳು ಅವನನ್ನು ಕಾಡ್ತಾ ಇದೆ. ಸೊ ಹಿ ಈಸ್ ಅಲರ್ಟ್. ಸೊ ಹಿ ಈಸ್ ಅವೇಕ್ ಬಿಕಾಸ್ ಆಫ್ ದಿಸ್. ಸೊ ಧೃತರಾಷ್ಟ್ರ ಅಗೇನ್ ಹಿ ಕಂಟಿನ್ಯೂಸ್ ಹೇಳ್ತಾನೆ, ಜಾಗ್ರತೋ ದಹ್ಯಮಾನಸ್ಯ ಶ್ರೇಯೋ ಯದನು ಪಶ್ಯಸಿ ತದ್ಬ್ರೂಹಿ ತ್ವಂ ಹಿ ನಸ್ತಾತ ಧರ್ಮಾರ್ಥ ಕುಶಲೋ ಹ್ಯಸಿ. ಹೇ ವಿದುರ, ಐ ವಿಲ್ ಟೆಲ್ ಯು, ಲಿಸನ್ ಟು ಮೀ. ಜಾಗೃತೋ ದಹ್ಯಮಾನಸ್ಯ,
ನಾನು ಎಚ್ಚರವಾಗಿದ್ದೀನಿ ಅಂತ ಹೇಳ್ತಿದ್ದೀನಲ್ಲ, ಬಿಕಾಸ್ ಐ ಆಮ್ ನಾಟ್ ಏಬಲ್ ಟು ಸ್ಲೀಪ್ ಅಂತ ಹೇಳ್ತಿದ್ದೀನಲ್ಲ, ಈ ಎಚ್ಚರವಾಗಿರೋದಕ್ಕೆ ಅನೇಕ ಕಾರಣಗಳಿರುತ್ತೆ. ಸೊ ಸಾತ್ವಿಕ ಎಚ್ಚರ ಅಲ್ಲ ಇದು. ಇಲ್ಲಿ ಐ ಆಮ್ ಅಟ್ಲೀಸ್ಟ್ ಸೋ ದಟ್ ಐ ಕ್ಯಾನ್ ಗ್ರಾಸ್ಪ್ ಸಮಥಿಂಗ್. ಸಾತ್ವಿಕ ಎಚ್ಚರ ಅಂತಂದರೆ ಐ ಗೆಟ್ ಟು ನೋ ಸೋ ಮೆನಿ ಥಿಂಗ್ಸ್ ಇನ್ ದಟ್ ಐ ಆಮ್ ಅವೇಕ್ ಅಂತ ಹೇಳಿದಾಗ, ಇನ್ ದಟ್ ಎಚ್ಚರ ಐ ಆಮ್ ಏಬಲ್ ಟು ಗ್ರಾಸ್ಪ್ ಸೋ ಮೆನಿ ಥಿಂಗ್ಸ್ ಅಂತಂದರೆ ಸಮ್ ಜ್ಞಾನ ಕ್ಯಾನ್ ಬಿ ಅಟೈನ್ಡ್ ಇನ್ ದಿಸ್ ಸಾತ್ವಿಕ ಜಾಗರ. ಆ್ಯಂಡ್ ದೆರ್ ಈಸ್ ಅನದರ್ ಟೈಪ್ ಆಫ್ ಎಚ್ಚರ, ಅದು ನಿದ್ರೆ ಬಾರದ ಕಾರಣ. ಸೊ ಒಂದು ಎಚ್ಚರ ಈಸ್ ಟು ಅಟೈನ್ ದಿ ನಾಲೆಡ್ಜ್, ಅನದರ್ ಎಚ್ಚರ ಈಸ್ ಬಿಕಾಸ್ ಐ ಆಮ್ ನಾಟ್ ಏಬಲ್ ಟು ಸ್ಲೀಪ್. ನಾಟ್ ಏಬಲ್ ಟು ಸ್ಲೀಪ್ ಈಸ್ ಬಿಕಾಸ್ ಆಫ್ ದಿ ಚಿಂತ. ಸೊ ಈ ಚಿಂತೆ ಎನ್ನುವಂತಹದ್ದು ನನ್ನನ್ನು ಸುಡ್ತಾ ಇದೆ. ಚಿಂತೆಯ ಕಾರಣದಿಂದ ನಾನು ವ್ಯಾಕುಲಗೊಂಡಿದ್ದೀನಿ. ಐ ಆಮ್ ಡಿಸ್ಟರ್ಬ್ಡ್. ವ್ಯಾಕುಲ ಅಂತಂದರೆ ಐ ಆಮ್ ಡಿಸ್ಟರ್ಬ್ಡ್. ಸೊ ದೆರ್ ಈಸ್ ಆಂಗ್ಸೈಟಿ ಇನ್ ಮೈ ಮೈಂಡ್, ದೆರ್ ಈಸ್ ಫಿಯರ್ ಇನ್ ಮೈ ಮೈಂಡ್. ಬಿಕಾಸ್ ಆಫ್ ದಿಸ್ ನಿದ್ರೆ ಇಲ್ಲದೆ ನಾನು ಬಳಲ್ತಾ ಇದ್ದೀನಿ, ತೊಳಲಾಡ್ತಾ ಇದ್ದೀನಿ. ನಾನು ಆ ಸಂಕಟ ನನಗೆ ಮಾತ್ರ ಗೊತ್ತಾಗ್ತಾ ಇದೆ. ಸೊ ಇಷ್ಟು ಸಂಕಟ ನಾನು ಅನುಭವಿಸ್ತಾ ಇದ್ದೀನಿ ವಿದುರ. ಎಲ್ಲವನ್ನ ನಾನು ಹೇಳ್ಕೊಂಡಿದ್ದೀನಿ. ನನ್ನ ನಿದ್ರೆ ಇಲ್ಲದೆ ಇರೋದಕ್ಕೆ ಯಾಕೆ ನಿದ್ರೆ ಇಲ್ಲ, ಇಲ್ಲಿ ಏನು ನಡೆದಿದೆ ಅದೆಲ್ಲ ನಾನು ನಿನಗೆ ಹೇಳಿಬಿಟ್ಟಿದ್ದೀನಿ. ಆದ್ದರಿಂದ ಯತ್ ಶ್ರೇಯೋ ಅನುಪಶ್ಯಸಿ, ಹೇ ವಿದುರ, ಯು ಆರ್ ವೈಸ್ ಒನ್. ನಿನಗೆ ಗೊತ್ತು, ಯು ಆರ್ ಏಬಲ್ ಟು ಸಿ ದಿ ರೈಟ್ ಒನ್. ಪಶ್ಯಸಿ ಅಂತಂದರೆ, ಅನುಪಶ್ಯಸಿ ಅಂತಂದರೆ ದಿಸ್ ಈಸ್ ದಿ ಮೀನಿಂಗ್ ಈ ಸಂದರ್ಭದಲ್ಲಿ. ಯು ಆರ್ ಏಬಲ್ ಟು ಸಿ ದಿ ರೈಟ್ ಥಿಂಗ್. ಸೊ ಬಿಕಾಸ್ ಯು ಆರ್ ವೆರಿ ವೈಸ್, ಸೊ ಯು ಕ್ಯಾನ್ ಸಿ ಓನ್ಲಿ ದಿ ರೈಟ್ ಒನ್. ಸೊ ಯಾವುದು ಶ್ರೇಯಸ್ಸು ಅಂತ ನಿನಗೆ ಗೊತ್ತಾಗುತ್ತೆ ವಿದುರ. ಈಗ ನನ್ನ ಪರಿಸ್ಥಿತಿ ಅಂತೂ ನಿನಗೆ ಹೇಳಾಯಿತು. ಈ ಸಂದರ್ಭದಲ್ಲಿ ಯಾವುದನ್ನು ನಾನು ಫಾಲೋ ಮಾಡಿದ್ರೆ ಅದು ನನಗೆ ಹಿತವನ್ನು ಉಂಟು ಮಾಡುತ್ತೆ ಅಂತಹ ವಿಚಾರ ನಿನಗೆ ಗೊತ್ತು. ಯು ನೋ ದಟ್ ಜ್ಞಾನ. ಸೊ ಯಾವುದು ಶ್ರೇಯಸ್ಸು ಅಂತ ನಿನಗೆ ಅನಿಸುತ್ತೆ ನನ್ನ ವಿಚಾರದಲ್ಲಿ, ತದ್ ಬ್ರೂಹಿ, ಅದನ್ನು ನನಗೆ ಹೇಳು, ಅದನ್ನು ನನಗೆ ತಿಳಿಸ್ಕೊಡು. ಬ್ರೂಹಿ ಮೀನ್ಸ್ ಯು ಸ್ಪೀಕ್ ದಟ್ ಒನ್ ವಿಚ್ ಈಸ್ ಗುಡ್ ಫಾರ್ ಮೀ. ತ್ವಂ ಹಿ ನ ತಾತ. ಸೊ ಯು ಆರ್ ವೆರಿ ಡಿಯರ್ ಟು ಮೀ. ತಾತ ಅಂತಂದರೆ ಸಂಸ್ಕೃತದಲ್ಲಿ ಅದು 3-4 ಅರ್ಥಗಳನ್ನು ಕೊಡುತ್ತೆ. ಒಂದು, ತಾತ ಅಂತಂದರೆ ಮಗ ತನ್ನ ತಂದೆಯನ್ನು ತಾತ ಅಂತ ಕರೀತಾನೆ, ಮತ್ತು ಅದೇ ತಂದೆ ತನ್ನ ಮಗನನ್ನು ಕೂಡ ತಾತ ಅಂತ ಕರೀತಾನೆ. ಮತ್ತು ಒಂದು ಸಣ್ಣ ಮಗುವನ್ನು ಬಹಳ ಪ್ರೀತಿಯಿಂದ ನಾವು ಅದನ್ನು ಮುದ್ದಾಡಬೇಕಾದ್ರೆ ನಾವೇನು ಹೇಳ್ತೀವಿ, ತಾತ ಅಂತ ಮಗುವನ್ನು ಕೂಡ ಹೇಳ್ತೀವಿ. ಇದೆಲ್ಲದರ ಜೊತೆಗೆ ಯು ಆರ್ ವೆರಿ ಡಿಯರ್ ಟು ಮೀ ಅನ್ನುವಂತಹದ್ದನ್ನು ಕೂಡ ಈ ತಾತ ಅನ್ನುವ ಪದ ಆ ಅರ್ಥವನ್ನು ಕೊಡುತ್ತೆ. ಸೊ ಸಂಸ್ಕೃತದಲ್ಲಿ ತಾತ ಅಂತಂದರೆ ಇಷ್ಟು ಅರ್ಥಗಳನ್ನು ಅದು ಹೊಂದಿದೆ. ಸೊ ಈ ಸಂದರ್ಭದಲ್ಲಿ ವಿದುರ ಈಸ್ ನಾಟ್ ದಿ ಫಾದರ್ ಆಫ್ ಧೃತರಾಷ್ಟ್ರ, ನಾಟ್ ದಿ ಸನ್ ಆಫ್ ಧೃತರಾಷ್ಟ್ರ. ಸೊ ಧೃತರಾಷ್ಟ್ರ ಈಸ್ ಕಾಲಿಂಗ್ ವಿದುರ ಆಸ್ ತಾತ. ದಟ್ ಮೀನ್ಸ್ ಯು ಆರ್ ವೆರಿ ಡಿಯರ್ ಟು ಮೀ. ನಹ ಅಂತಂದರೆ ನನಗೆ, ಫಾರ್ ಮೀ ಯು ಆರ್ ವೆರಿ ಡಿಯರ್ ಟು ಮೀ ತಾತ. ಸೊ ಧೃತರಾಷ್ಟ್ರ ಇಲ್ಲಿ ವಿದುರನನ್ನು ಯು ಆರ್ ವೆರಿ ಡಿಯರ್ ಟು ಮೀ ಅಂತ ಕರೆದಿರೋದ್ರಿಂದ ವಿದುರ ಈಗ ಹಿ ಈಸ್ ವೆರಿ ಡಿಯರ್ ಟು ಧೃತರಾಷ್ಟ್ರ ಆಲ್ಸೋ. ತ್ವಂ ಹಿ. ಸೊ ದೆರ್ ಈಸ್ ನೋ ಡೌಟ್ ಯು ಆರ್ ವೆರಿ ಡಿಯರ್ ಟು ಮೀ. ಸೊ ಹೇ ಡಿಯರ್ ಒನ್. ಸೊ ಇಲ್ಲಿ ಧೃತರಾಷ್ಟ್ರ ವಿದುರನನ್ನು ಯು ಆರ್ ವೆರಿ ಡಿಯರ್ ಟು ಮೀ ಅಂತ ಹೇಳಿ, ನೀನು ನನಗೆ ಇಷ್ಟೊಂದು ಡಿಯರ್ ಆಗಿರೋದ್ರಿಂದ ಯು ಹ್ಯಾವ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಬಿಕಾಸ್ ಯು ಆರ್ ವೆರಿ ಡಿಯರ್ ಟು ಮೀ. ಸೊ ಯು ಹ್ಯಾವ್ ಟು ಹೆಲ್ಪ್ ಮೀ. ಸೊ ಯು ಆರ್ ಧರ್ಮಾರ್ಥ ಕುಶಲ ಹಿ ಅಸಿ. ಸೊ ಯು ಆರ್ highly skilled in dharma and artha.
ಸೊ ಧರ್ಮಾರ್ಥಗಳ ಸೂಕ್ಷ್ಮವನ್ನು ನೀನು ತಿಳ್ಕೊಂಡಿರೋಂತಹ ಅವನು ವಿದುರ. ಸೊ ನಿನಗೆಲ್ಲ ಗೊತ್ತಪ್ಪ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾವುದು ಧರ್ಮ ಅರ್ಥ ಕಾಮ ಮೋಕ್ಷ ಪುರುಷಾರ್ಥಗಳಲ್ಲಿ ಎಲ್ಲವನ್ನ ನೀನು ತಿಳ್ಕೊಂಡಿರೋವಂತಹದ್ದು. ಅದರಿಂದ ಧರ್ಮಾರ್ಥವನ್ನು ತಿಳಿದಿರೋನು ಅಂತಂದರೆ ಪುರುಷಾರ್ಥವನ್ನು ನೀನು ತಿಳ್ಕೊಂಡಿರೋವಂತಹವನು. ಸೊ ಧರ್ಮಾರ್ಥಗಳ ಸೂಕ್ಷ್ಮ ನಿನಗೆ ಗೊತ್ತಿದೆ. ಆದ್ದರಿಂದ ಧೃತರಾಷ್ಟ್ರ he comes out with the actual reason why he is not able to sleep. ಸೊ ಸಂಪೂರ್ಣವಾಗಿ ವಿದುರನ ಮುಂದೆ ತನ್ನನ್ನು ತಾನು ತೆರೆದು ಅವನಿಗೆ ತೋರಿಸ್ಕೊಟ್ಬಿಟ್ಟಿದ್ದಾನೆ. ಸಿ ದಿಸ್ ಈಸ್ ಮೈ ಕಂಡೀಷನ್. ನಾನು ನಿನ್ನನ್ನು ಯಾಕೆ ಈ ಕ್ಷಣದಲ್ಲಿ ನಾನು ನಿನ್ನನ್ನು ನೋಡಬೇಕು ಅಂತ ನಾನು ಹ್ಯಾವ್ ಸೆಂಟ್ ದಿ ದ್ವಾರಪಾಲಕ ಬಿಕಾಸ್ ಆಫ್ ದಿಸ್. ಸಿ ಇಷ್ಟೆಲ್ಲ ನಡೀತು ನಿನ್ನ ಆಬ್ಸೆನ್ಸಲ್ಲಿ, ನೀ ಇರಲಿಲ್ಲ. ಸೊ ಇಷ್ಟೆಲ್ಲ ನಡೀತು. ಸೊ ಹೀಗೆಲ್ಲ ಆಗಿದೆ, ಪರಿಸ್ಥಿತಿ ಈ ರೀತಿ ಇರೋದ್ರಿಂದ ನನಗೆ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ವಿದುರ. ಸೊ ಇಲ್ಲಿ ನಾನು ಏನು ಮಾಡಬೇಕಾಗಿದೆ ಅದು ನನಗೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಈ ಚಿಂತೆಗಳು ಹೇಗೆ ಅಂತಂದರೆ ಕೇವಲ ಅದು ಆ ಚಿಂತೆ ತನ್ನನ್ನು ಮಾತ್ರ ನನಗೆ ತೋರಿಸ್ತಾ ಇದೆ. ಅದನ್ನು ಹೊರತುಪಡಿಸಿ ಏನು ಮಾಡಿದ್ರೆ ಆ ಚಿಂತೆಯಿಂದ ನಾನು ಹೊರಗಡೆ ಬರಬಹುದು ಅನ್ನೋಂತಹದ್ದನ್ನು ಅದು ನನಗೆ ತೋರಿಸ್ತಾ ಇಲ್ಲ, ತಿಳಿಸ್ಕೊಡ್ತಾ ಇಲ್ಲ ಅದು. ಸೊ ಆ ರೀತಿ ನನ್ನ ಪರಿಸ್ಥಿತಿ ಆಗಿ ಹೋಗಿದೆ. ಸೊ ಈಗ ಯು ಆರ್ ಧರ್ಮಾರ್ಥ ಕುಶಲ, ನೀನು ಎಲ್ಲವನ್ನ ತಿಳ್ಕೊಂಡಿರೋವಂತಹನು. ಯು ಆರ್ ವೆರಿ ವೈಸ್, ಮಹಾಪ್ರಾಜ್ಞ ನೀನು. ಆ್ಯಂಡ್ ಯು ಆರ್ ವೆರಿ ಡಿಯರ್ ಟು ಮೀ. ನನಗೆ ಗೊತ್ತು ನಿನಗೆ ನನ್ನ ಮೇಲೆ ಬಹಳ ಪ್ರೀತಿ ಇದೆ. ನಾನು ಅಷ್ಟೇ ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ ವಿದುರ. ಯು ಆರ್ ವೆರಿ ಡಿಯರ್ ಟು ಮೀ. ಈಗ ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಇಲ್ಲಿ. ಸೊ ಅದರಿಂದ ಜೊತೆಗೆ ನಾನು ನಿನ್ನನ್ನು ನಂಬಿದ್ದೀನಿ. ಯಾವ ರೀತಿಯಲ್ಲಿ ನಂಬಿದ್ದೀನಿ ಅಂತಂದರೆ, ಈಗ ನನಗೆ ಒಂದು ಒಳ್ಳೆ ಮಾರ್ಗದರ್ಶನ ಬೇಕು. ನನಗೇನು ಗೊತ್ತಾಗ್ತಾ ಇಲ್ಲಪ್ಪ, ನನಗೇನು ಗೊತ್ತಾಗಿಲ್ಲದೆ ಇರೋದ್ರಿಂದ ಈ ರೀತಿ ಏನೇನೋ ಆಗೋಗಿದೆ. ಏನೇನು ಆಗಬಾರ್ದಾಗಿತ್ತು ಅದೆಲ್ಲ ಆಗಿ ಹೋಗಿದೆ. ಸೊ ಈಗಲಾದರೂ ನಾನು ಒಂದು ಸರಿಯಾದ ನಿರ್ಧಾರಕ್ಕೆ ನಾನು ಬರಬೇಕು. ಈಗೇನಾದರೂ ಕರೆಕ್ಷನ್ಗೆ ಇಸ್ ದರ್ ಎನಿ ಸ್ಕೋಪ್? ಕ್ಯಾನ್ ಐ ಕರೆಕ್ಟ್ ಇಟ್? ಅನೇಕ ಸಂದರ್ಭಗಳಲ್ಲಿ ನಾವು ತಪ್ಪು ಮಾಡಿದಾಗ ಕೆಲವೊಮ್ಮೆ ನಮಗೊಂದು ಅವಕಾಶ ಇರುತ್ತೆ ತಿದ್ದುಕೊಳ್ಳೋದಕ್ಕೆ. ಸೊ ಅಂತಹ ಅವಕಾಶ ಏನಾದ್ರು ಇದೆಯಾ? ನಾನೀಗ ತಿದ್ದುಕೋಬಹುದಾ? ಸೊ ಆನ್ ಹಿಸ್ ಓನ್ ಧೃತರಾಷ್ಟ್ರ ಈಸ್ ನಾಟ್ ಏಬಲ್ ಟು know whether he can correct it or not. To that extent that moha has delusion is there, he is deluded, mind is deluded. So ನನಗೀಗ you are very dear to me, you are dharmartha kushalaha, so ನೀನು you can do something to me. ಸೊ ಯಾವುದು ಶ್ರೇಯಸ್ಸು ಅದನ್ನು ನನಗೆ ಹೇಳು, ತದ್ ಬ್ರೂಹಿ, ಅದನ್ನು ಯು ಸ್ಪೀಕ್ ಟು ಮೀ, so that I can come out from this anxiety, I can come out from this fear and I can sleep well. ನಾನು ಸುಖವಾಗಿ ನಿದ್ರೆ ಮಾಡಬಹುದು. ಸೊ ಈ ಕಾರಣದಿಂದ ನಾನು ಕರೆಸ್ಕೊಂಡಿದ್ದೀನಿ. ನೀ ಕೇಳಿದೆಯಲ್ಲಪ್ಪ, ಐ ಆಮ್ ಅವೈಲಬಲ್ ಹಿಯರ್ ಅಂತ ನೀನು ಹೇಳಿದೆಯಲ್ಲ. ಸೊ ನೀನು ಮಾಡಬೇಕಾಗಿರೋದು ಇದು, ಬೇರೆ ಇನ್ನೇನೂ ಇಲ್ಲ. ಸೊ ನೀ ಏನು ಮಾಡ್ತೀಯೋ ಮಾಡು ಅಂತ ಹೇಳಿ ಸಂಪೂರ್ಣವಾಗಿ ಧೃತರಾಷ್ಟ್ರ ವಿದುರನಿಗೆ ತನ್ನ ಈ ಎಲ್ಲ ವಿಚಾರವನ್ನು, ತನ್ನ ಪರಿಸ್ಥಿತಿಯನ್ನು ತೆರೆದಿಟ್ಟು ಅವನಿಗೆ ತೋರಿಸಿದ್ದಾನೆ. ಆ್ಯಂಡ್ ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.